ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VPIAS ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತು ಕೂಡ ವಿಡಿಯೋಗಳಿಗೆ ನೋಟಿಫೈ ಆಗಿ. ಈ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮಗೆ ಎಲ್ಲಾ ತರಹದ ಕ್ಲಾಸ್ಗಳು ಕೂಡ ಫ್ರೀ ಆಗಿ ಅವೈಲೇಬಲ್ ಆಗುತ್ತೆ. ಸೊ ಪ್ಲೀಸ್ ಸಪೋರ್ಟ್ ದ ಮೈ ಚಾನಲ್. ಸೊ ಇವತ್ತು ಕೂಡ ರೀಸೆಂಟ್ ಆಗಿ ನಡೆದಂತ ಕೈಗಾರಿಕಾ ವಿಸ್ತರಣಾ ಅಧಿಕಾರಿ ಅಥವಾ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಎಕ್ಸಾಮ್ ಆಗಿದೆ. ಸೊ ಅದು ಆಗಿದ್ದು ಜುಲೈ 13, 2025ಕ್ಕೆ. ಸೊ ಹಾಗಾಗಿ ಆ ಒಂದು ಎಕ್ಸಾಮ್ ನ ಜನರಲ್ ಪೇಪರ್ ಅಥವಾ ಜನರಲ್ ನಾಲೆಜ್ ಪೇಪರ್ ನ ಕೇಳಿರುವಂತ ಸುಮಾರು 22 ಭಾರತ ಸಂವಿಧಾನದ ಪ್ರಶ್ನೆಗಳನ್ನ ಈ ಒಂದು ಕ್ಲಾಸ್ ಅಲ್ಲಿ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು VPIAS ಅಕಾಡೆಮಿ ಯೂಟ್ಯೂಬ್ ಚಾನಲ್. ಫಸ್ಟ್ ಕ್ವಶನ್ ನೋಡ್ತಾ ವಿಚ್ ಆಫ್ ದ ಫಾಲೋಯಿಂಗ್ ವಾಸ್ ನಾಟ್ ಎ ಪಾರ್ಟ್ ಆಫ್ ದ ಪ್ರಿಯಾಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಕೇಳಿದ್ದಾರೆ. ಈ ಕೆಳಗಿನ ಅಂಶವು ಭಾರತ ಸಂವಿಧಾನದ ಪ್ರಸ್ತಾವನೆಯ ಭಾಗ ಆಗಿರುವುದಿಲ್ಲ ಅಂತ ಕೇಳಿದರೆ. ನೋಡಿ, ಈ ಕ್ವಶನ್ ತಪ್ಪಾಗಿದೆ, ಹೌದಾ? ಯಾಕಂದ್ರೆ ಇಲ್ಲಿ ಏನ್ ಕೇಳಿದಾರೆ ಅಂದ್ರೆ ಈಗ ಯಾವ ಕೀವರ್ಡ್ಗಳು ಇಲ್ಲ ಅಂತ ಕೇಳ್ತಾರೆ. ಇಲ್ಲಿ ಕೊಟ್ಟಂತ ಎಲ್ಲಾ ಕೀವರ್ಡ್ಗಳು ಕೂಡ ಏನಂತಂದ್ರೆ ನಮ್ಮ ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಇವೆ. ಆದ್ರೆ ಅವ್ರು ಏನ್ ಕೇಳ್ಬೇಕಾಗಿತ್ತು ಅಂದ್ರೆ ಯಾವುದು ಒರಿಜಿನಲ್ ಮೂಲ ಸಂವಿಧಾನದಲ್ಲಿ ಇರ್ಲಿಲ್ಲ ಅಂತ ಕ್ವಶನ್ಸ್ ಕೇಳಬೇಕಾಗಿತ್ತು. ಬಟ್ ಕ್ವಶನ್ ರಾಂಗ್ ಮಾಡಿದ್ದಾರೆ. ಸೊ ಹಾಗಾಗಿ ಅದು ಕೇಳಿದ್ರೆ ಏನಾಗತ್ತಂದ್ರೆ ಉತ್ತರ ಸೋಷಿಯಲಿಸ್ಟ್ ಆಗ್ತಿತ್ತು. ಯಾಕಂದ್ರೆ ಏನು ನಮ್ಮ ಕಾನ್ಸ್ಟಿಟ್ಯೂಷನ್ ಜಾರಿಗೆ ಬಂದಿದೆ ಯಾವಾಗಂದ್ರೆ ಜನವರಿ 26, 1950ಕ್ಕೆ ಜಾರಿಗೆ ಬರುತ್ತಲ್ಲ. ಸೊ ಆ ಒಂದು ಸಂದರ್ಭದಲ್ಲಿ ಈ ಒಂದು ಸೋಷಿಯಲಿಸ್ಟ್ ಅಥವಾ ಸಮಾಜವಾದಿ ಅನ್ನುವಂಥ ಪದ ನಮ್ಮ ಸಂವಿಧಾನದಲ್ಲಿ ಇರಲಿಲ್ಲ. ಅದೇನ್ ಮಾಡ್ತಾರೆ, 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1976ರಲ್ಲಿ ಏನಂತಂದ್ರೆ ಈ ಮೂರು ಪದಗಳನ್ನು ಸೇರಿಸ್ತಾರೆ. ಒಂದು ಸೋಷಿಯಲಿಸ್ಟ್ ಸಮಾಜವಾದ, ಎರಡನೇದ್ದು ಸೆಕ್ಯುಲರ್ ಜಾತ್ಯತೀತ, ಮೂರನೇದ್ದು ಇಂಟೆಗ್ರಿಟಿ ಸಮಗ್ರತೆ ಅಥವಾ ಐಕ್ಯತೆ ಅಂತ ಕರೀತಾರೆ. ಈ ಮೂರು ಪದಗಳನ್ನು ಸೇರಿಸ್ತಾ ಹೋಗ್ತಾರೆ. ಬಟ್ ಇದು ಕ್ವಶನ್ ಅಂದ್ರೆ ನಿಮಗೆ ಕ್ವಶನ್ ರಾಂಗ್ ಕೊಟ್ಟಿದ್ದಾರೆ. ಹಾಗಾಗಿ ನಿಮಗೆ ಕ್ರೇಜ್ ಸಿಗ್ತಾ ಹೋಗುತ್ತೆ. ಆಗ ಏನಾದ್ರೂ ಕೂಡ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಂತ ಕೇಳಿದ್ರೆ ಏನಾಗುತ್ತೆ ಅದು ಸೋಷಿಯಲಿಸ್ಟ್ ಅಂತ ಪದ ಕರೆಕ್ಟ್ ಆಗ್ತಾ ಇತ್ತು. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 3 ಕರೆಕ್ಟ್ ಆಗ್ತಾ ಇತ್ತು. ಬಟ್ ನಿಮಗೆ ಗ್ರೇಸ್ ಸಿಗ್ತಾ ಹೋಗುತ್ತೆ. ಓಕೆನಾ? ಎಸ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ನೋಡಿ, ಕೊಟ್ಟಿದ್ದ ಪ್ರಿಯಾಂಬಲ್ ನಮಗೆ ಒರಿಜಿನಲ್ ಪ್ರಿಯಾಂಬಲ್ ಅಂತಂದ್ರೆ ಈ ಒಂದು ಸೋಷಿಯಲಿಸ್ಟ್, ಸೆಕ್ಯುಲರ್ ಮತ್ತೆ ಇಂಟೆಗ್ರಿಟಿ ಇರುವಂತ ಪದಗಳನ್ನ ಆಮೇಲೆ ಸೇರಿಸ್ತಾ ಹೋಗ್ತಾರೆ. ಸೊ ಕ್ವಶನ್ಸ್ ಏನಂದ್ರೆ ರಾಂಗ್ ಕೊಟ್ಟಿದ್ದಾರೆ. ಹಾಗಾಗಿ ನಿಮಗೆ ಇದು ಗ್ರೇಸ್ ಆಗಿ ಸಿಗುವಂತ ಮಾರ್ಕ್ಸ್ ಇರುತ್ತೆ. ಓಕೆ, ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ಟಿಕಲ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಪ್ರೊಹಿಬಿಟ್ಸ್ ದ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ ಬಿಲೋ 14 years of age ಇನ್ ಫ್ಯಾಕ್ಟರೀಸ್, ಮೈನ್ಸ್ ಅಂಡ್ ಅದರ್ ಹಜಾರ್ಡಸ್ ಎಂಪ್ಲಾಯ್ಮೆಂಟ್ ಅಂತ ಕೇಳ್ತಾರೆ. ಅಂದ್ರೆ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ಅಥವಾ ಅನುಚ್ಛೇದವು 14 ವರ್ಷಕ್ಕಿಂತ ಕೆಳವಯಸ್ಸಿನ ಮಕ್ಕಳನ್ನ ಕಾರ್ಖಾನೆಗಳು, ಗಣಿ ಅಥವಾ ಇತರೆ ಅಪಾಯಕಾರಿ ಉದ್ಯೋಗಗಳಲ್ಲಿ ನೇಮಕ ಮಾಡಿಕೊಳ್ಳುವುದನ್ನ ನಿಷೇಧ ಮಾಡುತ್ತೆ ಅಂತ ಕೇಳ್ತಾರೆ. ಸೋದಾ ಇದು ನಮಗೆ ಬಾಲ ಕಾರ್ಮಿಕಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಅಂತ ಗೊತ್ತಾಗುತ್ತೆ. ನಿಮಗೆ ಚೈಲ್ಡ್ ಲೇಬರ್ ಅಂತ ಕರಿತೀವಿ, ಹೌದಾ? ಬಾಲ ಕಾರ್ಮಿಕ. ಸೊ ಆರ್ಟಿಕಲ್ 24 ಅಥವಾ ಅನುಚ್ಛೇದ 24 ಇದೆಯಲ್ಲ, ಇದೇನಿರುತ್ತೆ, ಯಾವುದೇ ಕಾರಣ ಕೂಡ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ 14 ವರ್ಷಕ್ಕಿಂತ ಕೆಳಗಿನ ಮಕ್ಕಳು ಯಾವುದೇ ರೀತಿಯ ಕೆಲಸಗಳನ್ನ ಮಾಡುವಂತದ್ದನ್ನ ಇದು ನಿಷೇಧ ಮಾಡುತ್ತೆ. ಅದನ್ನ ನಾವು ಬಾಲ ಕಾರ್ಮಿಕ ನಿಷೇಧ ಅಂತ ಕರಿತೀವಿ, ಹೌದಾ? ಸೊ ಹಾಗಾಗಿ ಅದು ಆರ್ಟಿಕಲ್ 24 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಜೊತೆಗೆ ನಮ್ಮ ಭಾರತದ ಪಾರ್ಲಿಮೆಂಟ್ ಒಂದು ಲಾ ಕೂಡ ತಂದಿದೆ, ಅದು ಚೈಲ್ಡ್ ಲೇಬರ್ ಪ್ರೊಹಿಬಿಷನ್ ಅಂಡ್ ನಿಷೇಧ ಅಥವಾ ನಿರ್ಬಂಧ ಅಂಡ್ ರೆಗ್ಯುಲೇಷನ್ ನಿಯಂತ್ರಣ ಕಾಯ್ದೆ 1986 ತಂದಿದೆ. ಇದರ ಪ್ರಕಾರ ಅಂದ್ರೆ ಯಾರು ಕೂಡ ನಮ್ಮ ದೇಶದಲ್ಲಿ 14 ವರ್ಷದ ಮಕ್ಕಳನ್ನ ಯಾವುದೇ ರೀತಿಯ ಅಪಾಯಕಾರಿ ಉದ್ಯೋಗಗಳಲ್ಲಿ ಅವ್ರನ್ನ ಸೇರಿಸಿಕೊಳ್ಳುವಂಥದ್ದು ಒಂದು ಅಪರಾಧ ಅಂತ ಹೇಳುತ್ತೆ ಆರ್ಟಿಕಲ್ 24 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಓಕೆನಾ? ಇದನ್ನ ನಮ್ಮ ಸಂವಿಧಾನದ ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಹಕ್ಕುಗಳಲ್ಲಿ ಬರುವಂತಹ ಒಂದು ವಿಧಿಯಾಗಿರುತ್ತದಾಗಿದೆ. ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ನೋಡಿ, ಆರ್ಟಿಕಲ್ 41 ಇದೆಯಲ್ಲ, ಇದೇನಾಗ್ತಂದ್ರೆ ಇದು ಬರುವಂತದ್ದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ದ ಸ್ಟೇಟ್ ಪಾಲಿಸಿ ಅಥವಾ ರಾಜ್ಯ ನೀತಿ ನಿರ್ದೇಶಕ ಬರುವಂತಹ ಒಂದು ಆರ್ಟಿಕಲ್ ಆಗಿದೆ. ಇದಂದ್ರೆ ವ್ಯಕ್ತಿಗಳಿಗೆ ಸಹಾಯ ಮಾಡಕ್ಕೆ, ಇಲ್ಲಿ ಕೆಲಸ ಮಾಡುವಂತ ಹಕ್ಕು, ಶಿಕ್ಷಣ ಪಡೆಯುವಂತ ಹಕ್ಕು ಮತ್ತೆ ಸಾರ್ವಜನಿಕ ಸಹಾಯ ಪಡೆಯುವಂತ ಹಕ್ಕನ್ನು ಕೂಡ ಏನ್ ಮಾಡುತ್ತದೆ, ಒಂದು ರೈಟ್ ಅಂತ ಡ್ಯೂಟಿ ಅಂತ ಹೇಳ್ತಾ ಹೋಗುತ್ತೆ ಆರ್ಟಿಕಲ್ 41 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಅದೇ ರೀತಿ ಆರ್ಟಿಕಲ್ 45 ಅಂತಂದ್ರೆ ಇದು ಕೂಡ 6 ವರ್ಷದ ಮಕ್ಕಳಿಗೆ ಏನಂತಂದ್ರೆ ಒಂದು ಬಾಲ್ಯದ ಆರೈಕೆ ಮಾಡುವಂತದ್ದು ಮತ್ತೆ ಶಿಕ್ಷಣಕ್ಕೆ ಅವಕಾಶ ಕೊಡುತ್ತೆ. ಇದು ಕೂಡ ನಮಗೆ DPS ಬರುವಂತಹ ಒಂದು ವಿಧಿಯಾಗಿದೆ. ಅದೇ ರೀತಿ ಆರ್ಟಿಕಲ್ 26 ಇದೆಯಲ್ಲ, ಇದು ಒಂದು ಫಂಡಮೆಂಟಲ್ ರೈಟ್ ಆಗಿದೆ ಅಥವಾ ಮೂಲಭೂತ ಹಕ್ಕಾಗಿದೆ.
ಪಾರ್ಟ್ 3 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇದೇನಂತಂದ್ರೆ ಫ್ರೀಡಮ್ ಟು ಮ್ಯಾನೇಜ್ ರಿಲಿಜಿಯಸ್ ಅಫೇರ್ಸ್, ಅಂದ್ರೆ ಧಾರ್ಮಿಕ ವ್ಯವಹಾರಗಳನ್ನ ನಿರ್ವಹಿಸುವಂತ ಸ್ವಾತಂತ್ರ್ಯ. ಅಂದ್ರೆ ಮಸೀದಿ ಕಟ್ಬಹುದು, ಬಸೀದಿ ಕಟ್ಬಹುದು, ಅವ್ರುಗಳು ಆ ಒಂದು ಲ್ಯಾಂಡ್ ಗಳ ಡೆವಲಪ್ಮೆಂಟ್ ಮಾಡಬಹುದು, ಅದಕ್ಕೆಲ್ಲ ಕೂಡ ಒಂದು ಅವಕಾಶ ಇರ್ತಾ ಹೋಗುತ್ತೆ. ಅವರ ಒಂದು ನಿಯಮಗಳನ್ನು ಮಾಡ್ಕೊಳ್ಳೋಕೆ ಅವಕಾಶ ಇರ್ತಾ ಹೋಗುತ್ತೆ. ಅದನ್ನ ಆರ್ಟಿಕಲ್ 26 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಳ್ತಾ ಹೋಗುತ್ತೆ. ಸೊ ಹಾಗಾಗಿ ನಮ್ಗೆ ಇಲ್ಲಿ ಸರಿಯಾದ ಉತ್ತರ ಒಂದು ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾನೆ ಮುಂದಿನ ಪ್ರಶ್ನೆ. ಹೂ ಡಿಸ್ಕ್ರೈಬ್ಡ್ ದ ಪ್ರಿಯಾಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಸ್ ಎ ಪೊಲಿಟಿಕಲ್ ಹೊರೋಸ್ಕೋಪ್ ಅಂತ ಕೇಳ್ತಾರೆ. ಅಂದ್ರೆ ಸಂವಿಧಾನದ ಪ್ರಸ್ತಾವನೆಯನ್ನ ರಾಜಕೀಯ ಜಾತಕ ಎಂದು ವರ್ಣಿಸಿದವರು ಯಾರಂತ ಕ್ವಶನ್ಸ್ ಕೇಳ್ತಿದ್ದಾರೆ. ನೋಡಿ, ಏನು ನಮ್ಮ ಪ್ರಿಯಾಂಬಲ್ ಅಥವಾ ಪ್ರಸ್ತಾವನೆ ಇದೆಯಲ್ಲ ಅದನ್ನ ರಾಜಕೀಯ ಜಾತಕ ಅಂತ ಯಾರು ಕರೀತಾರೆ ಅಂದ್ರೆ ಸೊ KM ಮುನ್ಸಿ ಅವರು ಅದನ್ನ ವರ್ಣಿಸ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ ಸಿ KM ಮುನ್ಸಿ ಏನಂತಂದ್ರೆ ನಮ್ಮ ಒಂದು ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನ ರಾಜಕೀಯ ಜಾತಕ ಅಥವಾ ಪೊಲಿಟಿಕಲ್ ಹೊರೋಸ್ಕೋಪ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೋಡಿ, ಹಲವಾರು ಜನರಿಂದ ನಮ್ಮ ಒಂದು ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನ ಹಲವು ಪದಗಳಿಂದ ವರ್ಣಿಸ್ತಾ ಹೋಗ್ತಾರೆ. KM ಮುನ್ಸಿ ಅವರು ಇದನ್ನ ಇಲ್ಲಿ ಕಾಣಿಸ್ತಾರೆ. ಇವರೇ KM ಮುನ್ಸಿ ಅವರು ಏನ್ ಹೇಳ್ತಾರೆ, ಭಾರತ ಸಂವಿಧಾನದ ಪ್ರಸ್ತಾವನೆಯು ಸಂವಿಧಾನದ ಅಥವಾ ರಾಜಕೀಯ ಜಾತಕ ಇದೆ ಅಂತ ಹೇಳ್ತಾ ಹೋಗ್ತಾರೆ. ಅದೇ ರೀತಿ ಪಂಡಿತ್ ಠಾಕೂರ್ ದಾಸ್ ಬಾರ್ಗರ್ ಏನ್ ಹೇಳ್ತಾರೆ, ಇದು ಪ್ರಿಯಾಂಬಲ್ ಇದೆಯಲ್ಲ ಇದು ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಕರೀತಾರೆ. ಅಂದ್ರೆ ನಮ್ಮ ಭಾರತ ಸಂವಿಧಾನದ ಪ್ರಸ್ತಾವನೆಯು ಭಾರತದ ಒಂದು ಸಂವಿಧಾನದ ಆತ್ಮ ಆಗಿದೆ ಅಂತ ಹೇಳ್ತಾ ಹೋಗ್ತಾರೆ. ಅದೇ ರೀತಿ NA ಪಾಲ್ಕಿವಾಲ್ ಏನ್ ಹೇಳ್ತಾರೆ ಅಂದ್ರೆ, ನೋಡಿ ಏನು ಒಂದು ಪ್ರಿಯಾಂಬಲ್ ಇದೆಯಲ್ಲ ಇದು ಭಾರತ ಸಂವಿಧಾನದ ಗುರುತಿನ ಚೀಟಿಯಾಗಿದೆ, ಐಡೆಂಟಿ ಕಾರ್ಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಕರೀತಾ ಹೋಗ್ತಾರೆ. ಯಾರು? NA ಪಾಲ್ಕಿವಾಲ್ ಅವರು. ಅದೇ ರೀತಿ ಸರ್ ಎರ್ನೆಸ್ಟ್ ಬಾರ್ಕರ್ ಏನ್ ಹೇಳ್ತಾರೆ ನೋಡಿ, ಇದು ಏನ್ ಪ್ರಿಯಾಂಬಲ್ ಇದೆಯಲ್ಲ ಇದು ಕೀ ನೋಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಕರೀತಾ ಹೋಗ್ತಾರೆ. ಯಾರು? ಸರ್ ಎರ್ನೆಸ್ಟ್ ಬಾರ್ಕರ್ ಅವರು. ಅದೇ ರೀತಿ ಮಾಜಿ CJ ಆಗಿರುವಂತ ಇದಾಯ್ತು ಹೇಳ್ತಾರೆ, ಇದನ್ನ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾ ಹೋಗ್ತಾರೆ. ಇದು ಕೂಡ ಒಂದು ಆತ್ಮ ಅಂತ ಹೇಳ್ತಾ ಹೋಗ್ತಾರೆ. ಲೇಯಿಂಗ್ ಡೌನ್ ದ ಪ್ಯಾಟರ್ನ್ ಆಫ್ ದಿ ಇಂಡಿಯಾಸ್ ಪೊಲಿಟಿಕಲ್ ಸೊಸೈಟಿಯನ್ನ ಇದು ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಅದೇ ರೀತಿ ಅಲ್ಲಾಡಿ ಕೃಷ್ಣ ಸ್ವಾಮಿ ಏನ್ ಹೇಳ್ತಾರೆ ನೋಡಿ, ಆಕ್ಚುಲಿ ಇದು ವಾಟ್ ವಿ ಹ್ಯಾಡ್ ಥಾಟ್ ಆರ್ ಡ್ರೀಮ್ಡ್ ಸೋ ಲಾಂಗ್ ಅನ್ನೋದು ಏನಂದ್ರೆ ನಾವೇನೆಲ್ಲ ಕನ್ಸ್ಕೊಂಡಿದ್ವಿ ಅದೆಲ್ಲ ಕೂಡ ಈ ಒಂದು ಪ್ರಸ್ತಾವನೆ ಇದೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ಇವೆಲ್ಲ ಕೂಡ ಏನಂತಂದ್ರೆ ಹಲವಾರು ಸಂವಿಧಾನದ ಪರಿಣಿತರು ನಮ್ಮ ಒಂದು ಪ್ರಸ್ತಾವನೆ ಬಗ್ಗೆ ವರ್ಣಿಸಿರುವಂತಹ ಒಂದು ಪದಗಳಾಗಿರುತ್ತದೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಇಲ್ಲಿ ನಮಗೆ ಒಂದಿಸಿ ಬೇರೆ ಕೊಟ್ಟಿದ್ದಾರೆ, ಒಂದ್ ಕಡೆ ಲೀಸ್ಟ್ 1 ಅಂತ ಕೊಟ್ಟಿದ್ದಾರೆ. ನೋಡ್ತಗೋಣ ನೋಡಿ, ಇಲ್ಲಿ ನಮಗೆ ಪಟ್ಟಿ 1ರಲ್ಲಿ ರಾಜ್ಯ ನೀತಿ ನಿರ್ದೇಶಿತಗಳನ್ನು ಕೊಟ್ಟಿದ್ದಾರೆ, ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದ್ದಾರೆ, ಮೂಲಭೂತ ಕರ್ತವ್ಯಗಳು ಕೊಟ್ಟಿದ್ದಾರೆ, 5ನೇ ಅನುಸೂಚಿ ಕೊಟ್ಟಿದ್ದಾರೆ. ಹೌದಾ? ನೋಡಿ ಇಲ್ಲಿ ಹೊಂದಾಣಿಕೆ ನೋಡ್ತಗೋಣ. ರಾಜ್ಯ ನೀತಿ ನಿರ್ದೇಶಿತಗಳಲ್ಲಿ ಯಾವ್ದು ಬರ್ತಂದ್ರೆ ನಮಗೆ ಏಕರೂಪ ನಾಗರಿಕ ಸಂಹಿತೆ ಅಂತ ಕರೀತಾರೆ. ಇದನ್ನ ನಾವು ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಕರೀತಾರೆ. ಓಕೆನಾ? ಇದು ಬರುವಂತದ್ದು ಆರ್ಟಿಕಲ್ 44 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಹೌದಾ? ರೀಸೆಂಟ್ ಆಗಿ ಗೊತ್ತಿರಬೇಕು ನಿಮಗೆಲ್ಲ, ಏನು ಉತ್ತರಾಖಂಡ್ ಇದೆಯಲ್ಲ ಇದು ಭಾರತ ದೇಶದಲ್ಲಿ ಮೊಟ್ಟ ಮೊದಲ ರಾಜ್ಯ ಏನ್ ಮಾಡಿದೆ ಅಂತಂದ್ರೆ ಆಕ್ಚುಲಿ ಸೊ ಈ ಒಂದು UCC ಅನ್ನು ಅಳವಡಿಸಿಕೊಂಡಂತ ಮೊದಲ ರಾಜ್ಯ ಅಂತಂದ್ರೆ ಅದು ಯಾವ್ದಾಗಿದೆ? ಉತ್ತರಾಖಂಡ್ ಆಗಿದೆ. ಇದು ಬರುವಂತದ್ದು ನಮ್ಮ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಅಂಡರ್ ಆರ್ಟಿಕಲ್ 44 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಓಕೆನಾ? ಅಂದ್ರೆ ನಮ್ಮ ಒಂದು ಏನು ಸಂಪ್ರದಾಯಗಳು ಬರುವಂತ ಧರ್ಮದಲ್ಲಿ ಬರುವಂತ ಮದುವೆಗಳಾಗಿರ್ಬೋದು ಅಥವಾ ಡೈವರ್ಸ್ಗಳಾಗಿರ್ಬೋದು ಅದೇ ರೀತಿ ಅಡಾಪ್ಟ್ ಆಗಿರ್ಬೋದು ಎಲ್ಲದೂ ಕೂಡ ಒಂದು ಸಿಂಗಲ್ ಕಾನೂನು ಮಾಡುವಂತದ್ದೇ ಈ ಒಂದು ಏಕರೂಪ ನಾಗರಿಕ ಸಮಿತಿ ಅಥವಾ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಕರೀತಾರೆ. ಇದನ್ನ ನಮ್ಮ ಸಂವಿಧಾನದ 44ನೇ ವಿಧಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಗೋವಾ ಮತ್ತು ಉತ್ತರಾಖಂಡ ಇದೆಯಲ್ಲ ಇವೆರಡು ರಾಜ್ಯಗಳಂತ ಆಕ್ಚುಲಿ ಇದನ್ನ ಅಳವಡಿಸಿಕೊಂಡಂತ ನಮ್ಮ ಭಾರತದ ರಾಜ್ಯಗಳಾಗಿರುವಂತದ್ದು. ಅದೇ ರೀತಿ ಸೊ ಹಾಗಾಗಿ A1 ಗೆ A2 ಗೆ ಮ್ಯಾಚ್ ಆಗುತ್ತೆ. ಹೌದಾ? ನೋಡಿ A2 ಅಂತ ನಮಗೆ ಇಲ್ಲಿ ಬರುತ್ತಾ, A2 ಇಲ್ಲಿ ಇದೆ ಮತ್ತೆ ಇಲ್ಲಿದೆ. ಸೊ ಹಾಗಾಗಿ ನೋಡ್ತಗೋಣ. ಸೊ ಫಸ್ಟ್ ಒನ್ ಆಗಲ್ಲ, ಅದೇ ರೀತಿ ಥರ್ಡ್ ಒನ್ ಆಗಲ್ಲ. ಅದೇ ರೀತಿ ನೋಡ್ತಗೋಣ. ಎರಡನೇದು ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು. ಇದೆಲ್ಲ ನೋಡಿ ಇದನ್ನ ಅಸ್ಪೃಶ್ಯತೆ ನಿರ್ಮೂಲನೆ ಅಂತ ಕರಿತೀವಿ ನಾವು, ಅಂದ್ರೆ ಅಬಲ್ಯೂಷನ್ ಆಫ್ ದ ಅನ್ಟಚಬಿಲಿಟಿ. ಇದನ್ನ ನಮ್ಮ ಸಂವಿಧಾನದ 17ನೇ ಆರ್ಟಿಕಲ್ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಅದು ಅಬಲ್ಯೂಷನ್ ಆಫ್ ದ ಅನ್ಟಚಬಿಲಿಟಿ ಅಂತ ಕರಿತೀವಿ, ಅಸ್ಪೃಶ್ಯತೆ ನಿರ್ಮೂಲನೆ. ಸೊ ಹಾಗಾಗಿ ಇದನ್ನ ನಮ್ಮ ಒಂದು ಮೂಲಭೂತ ಹಕ್ಕುಗಳು ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ B3 ಕರೆಕ್ಟ್ ಆಗುತ್ತೆ. ಹೌದಾ? ನೋಡಿ B3 ಇದೆ ನಮಗೆ, ಸೊ B3 ಇಲ್ಲಿದೆ. ಹೌದಾ? ಸೊ A2 ಆಯ್ತು, B3 ಆಯ್ತು. ನೆಕ್ಸ್ಟ್ ನೋಡ್ತಗೋಣ ಮೂಲಭೂತ ಕರ್ತವ್ಯಗಳು ಅಥವಾ ಫಂಡಮೆಂಟಲ್ ಡ್ಯೂಟೀಸ್. ಇದನ್ನ ಎಲ್ಲಿ ಕೊಟ್ಟು ಇದು ಮಾಡ್ತಾರೆ ಅಂದ್ರೆ ನಮ್ಗೆ ಏನು ರಾಷ್ಟ್ರ ಧ್ವಜಕ್ಕೆ ಗೌರವ ಅಥವಾ ರೆಸ್ಪೆಕ್ಟಿಂಗ್ ಫಾರ್ ದ ನ್ಯಾಷನಲ್ ಫ್ಲಾಗ್ ಇದೆಯಲ್ಲ ಇದು ಪ್ರತಿಯೊಬ್ಬ ಭಾರತದ ನಾಗರಿಕನ ಮೂಲಭೂತ ಕರ್ತವ್ಯವಾಗಿದೆ. ಇಟ್ಸ್ ಅಂಡ್ ಫಂಡಮೆಂಟಲ್ ಡ್ಯೂಟಿ ಆಫ್ ದ ಎವ್ರಿ ಸಿಟಿಜನ್ ಆಫ್ ದಿ ಇಂಡಿಯಾ ಅಂತ ಕರೀತಾರೆ. ಸೊ ಹಾಗಾಗಿ ನಮಗೆ C4 ಮ್ಯಾಚ್ ಆಗುತ್ತೆ. ಹೌದಾ? C4 ಇಲ್ಲಿ ಮ್ಯಾಚ್ ಆಗ್ತದೆ ನೋಡಿ ನಿಮ್ಗೆ. ಅದೇ ರೀತಿ 5ನೇ ಅನುಸೂಚಿ ಅಥವಾ 5th ಶೆಡ್ಯೂಲ್ ಏನಂತಂದ್ರೆ ಇದು ನಮಗೆ ಅನುಸೂಚಿತ ಪ್ರದೇಶಗಳು ಅಥವಾ ಸ್ಕೆಡ್ಯೂಲ್ಡ್
ಏರಿಯಾಸ್ ಬಗ್ಗೆ ಡಿ ಕೊಡುವಂತ ಒಂದು ಏನಾಗಿದೆ ಇದಾಗಿರುವಂತದ್ದು. ಸೊ ಹಾಗಾಗಿ D1 ಗೆ ಮ್ಯಾಚ್ ಆಗುತ್ತೆ. ಸೊ ಹಾಗಾಗಿ ನಮ್ಗೆ ಆಪ್ಷನ್ ಮುಂದೆ ಏನಾಗುತ್ತೆ ನೋಡಿ, ಆಪ್ಷನ್ 2 ಅಂದ್ರೆ A2 B3 C4 D1 ಕರೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಇಲ್ಲಿ ನಮಗೆ. ಓಕೆನಾ, ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ದ ರೈಟ್ ಟು ಫ್ರೀ ಎಜುಕೇಶನ್ ಈಸ್ ಸ್ಪೆಸಿಫಿಕಲಿ ವೆಲ್ಡ್ ಇನ್ ಅಂತ ಕೇಳ್ತಾರೆ. ಅಂದ್ರೆ ಉಚಿತ ಶಿಕ್ಷಣದ ಹಕ್ಕನ್ನ ನಿರ್ದಿಷ್ಟವಾಗಿ ಈ ಕೆಳಗಿನ ಪ್ರಕರಣದಲ್ಲಿ ಘೋಷಿಸಲಾಗಿದೆ ಅಂತ ಕೊಟ್ಟಿದ್ದಾರೆ, ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಹೌದಾ, ನೋಡಿ ನಮಗೆ ನಮ್ಮ ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ರೈಟ್ ಟು ಎಜುಕೇಶನ್ ಅಂತ ಬರುತ್ತೆ. ರೈಟ್ ಟು ಎಜುಕೇಶನ್ ಅಥವಾ ಶಿಕ್ಷಣದ ಹಕ್ಕು ಅಂತ ಕರಿತೀವಿ ನಾವು. ನೋಡಿ ಮೊದಲು 21 ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಬಟ್ ಆಮೇಲೆ ಅದಕ್ಕೆ ಏನಾಗುತ್ತೆ ಅಂದ್ರೆ ಒಂದು ಹೊಸ ಆರ್ಟಿಕಲ್ ಸೇರಿಸ್ತಾ ಹೋಗ್ತಾರೆ, ಅದು 21 ಕ್ಯಾಪಿಟಲ್ A. ಸೊ ಹಾಗಾಗಿ ರೈಟ್ ಟು ಎಜುಕೇಶನ್ ಇದೆಯಲ್ಲ, ಅದೊಂದು ಮೂಲಭೂತ ಹಕ್ಕಾಗಿದೆ. ಇದು ಯಾವ ಪ್ರಕರಣದಲ್ಲಿ ಬರ್ತಾ ಹೋಗುತ್ತೆ ಅಂದ್ರೆ ನೋಡಿ, ಇದು ಉನ್ನಿ ಕೃಷ್ಣನ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್. ಉನ್ನಿ ಕೃಷ್ಣ ವಿರುದ್ಧ ಏನು ಆಂಧ್ರ ಪ್ರದೇಶ ಒಂದು ರಾಜ್ಯ ಇರುತ್ತಲ್ಲ, ಅದರ ಒಂದು ಪ್ರಕರಣದಲ್ಲಿ ಏನ್ ಮಾಡ್ತಾ ಅಂದ್ರೆ ಸುಪ್ರೀಂ ಕೋರ್ಟ್ ಹೇಳುತ್ತೆ, ರೈಟ್ ಟು ಎಜುಕೇಶನ್ ಈಸ್ ಆಲ್ಸೋ ಎ ಫಂಡಮೆಂಟಲ್ ರೈಟ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡರ್ ಆರ್ಟಿಕಲ್ 21 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. ಅದು ಉನ್ನಿ ಕೃಷ್ಣನ್ ಪ್ರಕರಣದಲ್ಲಿ ರೈಟ್ ಟು ಎಜುಕೇಶನ್ ಕೂಡ ಫ್ರೀ ಎಜುಕೇಶನ್, ಹೌದಾ, ಉಚಿತ ಶಿಕ್ಷಣ ಅಂತ ಒಂದು ಫಂಡಮೆಂಟಲ್ ರೈಟ್ ಅಂತ ಹೇಳ್ತಾರೆ 21 ಅಲ್ಲಿ. ಓಕೆನಾ, ಸೊ ಅದಕ್ಕೆ ಏನ್ ಮಾಡುತ್ತೆ ನಮ್ಮ ಭಾರತ ಸರ್ಕಾರ ಒಂದು ತಿದ್ದುಪಡಿ ಮಾಡ್ತಾ ಹೋಗುತ್ತೆ, ಅದು 86ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2002ರಲ್ಲಿ. ಸೊ ಅವಾಗ ಏನ್ ಮಾಡುತ್ತೆ, ಇದ್ರ ಮುಖಾಂತರ ನಮ್ಮ ಸಂವಿಧಾನಕ್ಕೆ ಒಂದು ಹೊಸದಾಗಿರುವಂತಹ ಆರ್ಟಿಕಲ್ ಸೇರಿಸ್ತಾ ಹೋಗ್ತಾರೆ, ಆರ್ಟಿಕಲ್ 21 ಕ್ಯಾಪಿಟಲ್ A ಸೇರಿಸುತ್ತೆ. ಇದೇನ್ ಹೇಳುತ್ತೆ, ರೈಟ್ ಟು ಫ್ರೀ ಎಜುಕೇಶನ್ ಅಂದ್ರೆ ಉಚಿತ ಶಿಕ್ಷಣದ ಕಡೆ ಕೊಡುತ್ತೆ. ಯಾರಿಗೆ? ಅದು 6ರಿಂದ 14 ವರ್ಷದ ಮಕ್ಕಳಿಗೆ ಅಂದ್ರೆ ಫ್ರೀ ಎಜುಕೇಶನ್ ಕೊಡುವಂಥದ್ದು ರಾಜ್ಯದ ಕೆಲಸ ಅಥವಾ ದೇಶದ ಕೆಲಸ ಅಂತ ಹೇಳ್ತಾ ಹೋಗುತ್ತೆ ಈ ಒಂದು ತಿದ್ದುಪಡಿ 86ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2002. ಓಕೆನಾ, ಸೊ ಅದೇ ರೀತಿ ಇನ್ನೊಂದು ಕೇಟಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ADM ಜಬಲಾಪುರ್ ವರ್ಸಸ್ ಶಿವಕಾಂತ್ ಶುಕ್ಲಾ ಕೇಸ್ ಕೊಟ್ಟಿದ್ದಾರೆ. ಇದೇನ್ ಹೇಳ್ತಂದ್ರೆ ನೋಡಿ, ಯಾವಾಗ ನಮ್ಮ ದೇಶದಲ್ಲಿ ಅಂಡರ್ ಆರ್ಟಿಕಲ್ 352 ವಿಧಿಯಲ್ಲಿ ಏನಂದ್ರೆ ರಾಷ್ಟ್ರಪತಿಯವರು ನ್ಯಾಷನಲ್ ಎಮರ್ಜೆನ್ಸಿ ಘೋಷಣೆ ಮಾಡ್ತಾರೆ ಅಥವಾ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ತಾರೆ. ಸೊ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಈವನ್ ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಕರ್ತವ್ಯಗಳ ಹಕ್ಕುಗಳು ಏನ್ ಮಾಡ್ತಾರೆ ಅಂದ್ರೆ ಅಮಾನತು ಮಾಡ್ತಾರೆ. ಸೊ ಅದು ವಿತೌಟ್ ಜುಡಿಷಿಯಲ್ ರಿವ್ಯೂ ಅಂದ್ರೆ ವಿತೌಟ್ ಯಾವುದೇ ರೀತಿಯ ನ್ಯಾಯಾಂಗದ ಒಂದು ವಿಮರ್ಶೆ ಇಲ್ಲಾರ್ದೆ. ಸೊ ಹಾಗಾಗಿ ಅದು ಕೂಡ ಏನಂದ್ರೆ ಅದನ್ನ ಅಪೋಲ್ಡ್ ಮಾಡ್ತಾ ಹೋಗುತ್ತೆ ಈ ಒಂದು ADM ಜಬಲಾಪುರ್ ವರ್ಸಸ್ ಶಿವಕಾಂತ್ ಶುಕ್ಲಾ ಕೇಸ್ ಆಫ್ ದಿ 1976 ಅಲ್ಲಿ. ಓಕೆನಾ, ಸೊ ಹಾಗಾಗಿ ನಮಗೆ ಸರಿಯಾದ ಉತ್ತರ ಬಂದು ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ಅಗೇನ್ ಇಲ್ಲಿ ಕೂಡ ಒಂದಿಷ್ಟು ಬರೆಯ ಕೊಟ್ಟಿದ್ದಾರೆ ನೋಡಿ. ಈ ಒಂದು ನಮಗೆ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಫಾರ್ ಯುವರ್ ದ ಫ್ಯೂಚರ್ ಎಕ್ಸಾಮ್ಸ್. ಯಾಕಂದ್ರೆ ಇತ್ತೀಚೆಗೆ ಅಂದ್ರೆ ನಿಮಗೆ ಪ್ರತಿಯೊಂದು ಎಕ್ಸಾಮ್ಗಳು ಕೂಡ ಡಾಕ್ಟರೇಟ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಹೌದಾ, ನೋಡ್ತಾ ಹೋಗೋಣ. ನೋಡಿ, ನಮಗೆ ಒಂದ್ ಕಡೆ ಡಾಕ್ಟರೇಟ್ಸ್ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಕೇಸ್ ಕೊಟ್ಟಿದ್ದಾರೆ. ಮೇ ಬಿ ಮುಂದಿನ ಎಕ್ಸಾಂಪಲ್ ಈ ಡಾಕ್ಟರೇಟ್ಸ್ ಗಳ ಅರ್ಥ ಕೇಳ್ಬಹುದು, ಮೀನಿಂಗ್ಸ್ ಕೇಳ್ಬಹುದು ಅಲ್ವಾ. ನೋಡಿ, ಫಸ್ಟ್ ನೋಡ್ತಾ ಹೋಗೋಣ. ನಿರಾಕರಣೆ ಸಿದ್ಧಾಂತ ಅಂತ ಕರೀತಾರೆ, ಅಂದ್ರೆ ಡಾಕ್ಟ್ರಿನ್ ಆಫ್ ವೇವರ್ ಅಂತಿದೆ. ಅದೇ ರೀತಿ ನ್ಯಾಯಾಂಗ ಪುನರಾವಲೋಕನ ಸಿದ್ಧಾಂತ, ಡಾಕ್ಟ್ರಿನ್ ಆಫ್ ದ ಜುಡಿಷಿಯಲ್ ರಿವ್ಯೂ ಅಂತಿದೆ. ಸಿನೆದ್ದು ವಿಂಗಡನ ಸಿದ್ಧಾಂತ ಅಥವಾ ಡಾಕ್ಟ್ರಿನ್ ಆಫ್ ದ ಸೆವರಬಿಲಿಟಿ ಅಂತಿದೆ. ಅದೇ ರೀತಿ ಡಿ ಅಲ್ಲಿ ಆಜ್ಞಾದನ ಸಿದ್ಧಾಂತ ಅಥವಾ ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್ ಅಂತ ಕೊಟ್ಟಿದ್ದಾರೆ. ಮುಂದ್ಗಡೆ ನಮಗೆ ಕೇಸ್ ಕೊಟ್ಟಿದ್ದಾರೆ. ನೋಡ್ತಾ ನೋಡಿ ನಮಗೆ. ಸೊ ಇಲ್ಲಿ ನಿಮಗೆ ಆ ಡಾಕ್ಟ್ರಿನ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ಒಂದು ಡಾಕ್ಟ್ರಿನ್ ಆಫ್ ಸೆವರಬಿಲಿಟಿ ಅಂತಿದೆ ನೋಡಿ, ಕನ್ನಡದಲ್ಲಿ ಅಂತ ಕರೀತಾರೆ ನೋಡಿ ಅದಕ್ಕೆ ಆಕ್ಚುಲಿ ಅದಕ್ಕೆ ಸೊ ವಿಂಗಡನ ಸಿದ್ಧಾಂತ ಅಂತ ಕರೀತಾರೆ. ಓಕೆ, ಕನ್ನಡದಲ್ಲಿ ಅದನ್ನ ವಿಂಗಡನ ಸಿದ್ಧಾಂತ ಅಂತ ಕರೀತಾರೆ. ವಿಂಗಡನ ಸಿದ್ಧಾಂತ ಅಂತ ಕರೀತಾರೆ. ಇದು ಯಾವುದರ ಮುಖಾಂತರ ಬಂದಿದೆ ಅಂದ್ರೆ ಇದಕ್ಕೆ ಸೊ RMD ಚಾಮರ್ ಬೌಗ್ವಾಲ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಈ ಒಂದು ಸಿದ್ಧಾಂತವನ್ನು ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ ಹೇಳ್ತಾ ಹೋಗುತ್ತೆ. ಏನಂದ್ರೆ ಏನ್ ಹೇಳುತ್ತೆ ನೋಡಿ, ಇದು ಸಿದ್ಧಾಂತ ಏನು ನಮ್ಮ ಒಂದು if part of statute is unconstitutional only that part is removed and the rest is retained if it can stand independent ಅಂತ ಕರೀತಾರೆ. ಹೌದಾ, ಈಗ ನೋಡಿ ಫಾರ್ ಎಕ್ಸಾಂಪಲ್ ಅಂದ್ರೆ ಪಾರ್ಲಿಮೆಂಟ್ ಒಂದು ಲಾ ಮಾಡಿದೆ. ಆ ಲಾ ಅಲ್ಲಿ ಅಂದ್ರೆ ಎಲ್ಲ ಕೂಡ ಸಂವಿಧಾನಬದ್ಧವಾಗಿದೆ, ಬಟ್ ಒಂದು ಲೈನ್ ಮಾತ್ರ ಏನಂದ್ರೆ ಅದು ಆಕ್ಚುಲಿ ಸಂವಿಧಾನದ ವಿರುದ್ಧವಾಗಿದೆ. ಸೊ ಅದಕ್ಕೆ ಸೊ ಈ ಒಂದು ಪಾರ್ಟ್ ಮಾತ್ರ ಆಕ್ಚುಲಿ ಅದು ಅನ್ಕಾನ್ಸ್ಟಿಟ್ಯೂಷನ್ ಆಗಿದೆ, ರಿಮೈನಿಂಗ್ ಪಾರ್ಟ್ ಎಲ್ಲ ಕೂಡ ಸಂವಿಧಾನಬದ್ಧವಾಗಿದೆ. ನೀವು ಏನಾದ್ರು ಕೂಡ ಈ ಪಾರ್ಟ್ ತೆಗೆದ್ರೆ ಏನಾಗುತ್ತೆ, ಆಲ್ ಲಾ ಏನಾಗುತ್ತೆ ಅಂತ ಆಕ್ಚುಲಿ ಇದೊಂದು ಸಂವಿಧಾನಬದ್ಧ ಆಗುತ್ತೆ ಅಂತ ಹೇಳ್ತಾರೆ. ದಟ್ ಈಸ್ ಕಾಲ್ಡ್ ದ ಡಾಕ್ಟ್ರಿನ್ ಆಫ್ ದ ಸೆವರಬಿಲಿಟಿ ಅಂತ ಕರೀತಾರೆ. ಇದು ಬಂದಿದ್ದು RMD ಚಾಮರ್ ಬೌಗ್ವಾಲ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಬಂದಿರುತ್ತದೆ. ಓಕೆ, ಅದೇ ರೀತಿ ಡಾಕ್ಟ್ರಿನ್ ಆಫ್ ವೇವರ್ ಕನ್ನಡದಲ್ಲಿ ಕರೀತಾರೆ ನೋಡಿ, ನಿರಾಕರಣ ಸಿದ್ಧಾಂತ ಕರೀತಾರೆ ನೋಡಿ.
ನಿರಾಕರಣ ಸಿದ್ಧಾಂತ ಅಂತ ಕರೀತಾರೆ, ಡಾಕ್ಟ್ರಿನ್ ಆಫ್ ವೇವರ್ ಅಂತ. ಇದು ಇದಾಗಿದ್ದೇವೆ ಅಂದ್ರೆ ಸೊ ಬೇರಾಮ್ ವರ್ಸಸ್ ಸ್ಟೇಟ್ ಆಫ್ ಬಾಂಬೆ ಪ್ರಕರಣದಲ್ಲಿ ಇದನ್ನ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಜುಡಿಷಿಯಲ್ ಮಾಡ್ತಾ ಹೋಗುತ್ತೆ. ಏನ್ ಹೇಳ್ತಂದ್ರೆ ನೋಡಿ, ಯಾವುದೇ ವ್ಯಕ್ತಿ ಇದಲ್ಲ ಆತ ತನ್ನ ಮೂಲಭೂತಗಳನ್ನ ಏನ್ ಮಾಡಬಹುದು, ವಾರಂಟರಿ ಆಗಿ ಅವುಗಳನ್ನ ರಿಟರ್ನ್ ಮಾಡಬಹುದು. ಬಟ್ ಅದರಿಂದ ಯಾವುದೇ ಕಾರಣ ಕೂಡ ಒಂದು ಸಾರ್ವಜನಿಕ ಹಿತಾಸಕ್ತಿಗೆ ಧಕ್ಕೆ ಬರಬಾರದು. ಸೊ ದಟ್ ಈಸ್ ಅಂಡರ್ ದ ಡಾಕ್ಟ್ರಿನ್ ಆಫ್ ವೇವರ್ ಅಲ್ಲಿ ಬರ್ತಾ ಹೋಗುತ್ತೆ. ಸೊ ಅದು ಬಂದದ್ದು ಬೇರಾಮ್ ವರ್ಸಸ್ ಸ್ಟೇಟ್ ಆಫ್ ಬಾಂಬೆ ಕೇಸಲ್ಲಿ. ಅದೇ ರೀತಿ ಮೂರನೇದು ಬಂದು ಡಾಕ್ಟ್ರಿನ್ ಆಫ್ ಜುಡಿಷಿಯಲ್ ರಿವ್ಯೂ, ಅಂದ್ರೆ ನ್ಯಾಯಾಂಗ ಪುನರಾವಲೋಕನ ಅಂತ ಕರಿತೀವಿ. ನ್ಯಾಯಾಂಗ ಪುನರಾವಲೋಕನ ಸಿದ್ಧಾಂತ ಅಂತ ಕರೀತಾರೆ. ಇದು ಇದಾಗಿದ್ದೇವೆ ಅಂದ್ರೆ ಸ್ಟೇಟ್ ಆಫ್ ಮಡ್ರಾಸ್ ವರ್ಸಸ್ ವಿ.ಜಿ. ರಾವ್ ಪ್ರಕರಣದಲ್ಲಿ ಇದನ್ನ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಪ್ರೊನೌನ್ಸ್ ಮಾಡುತ್ತಾಗಿದೆ. ಇದೇನ್ ಹೇಳ್ತದೆ ನೋಡಿ, ಯಾವುದೇ ಒಂದು ಪಾರ್ಲಿಮೆಂಟ್ ಆಫ್ ಇಂಡಿಯಾ ಲಾಗಳು ಮಾಡಿರುತ್ತಲ್ವಾ, ಕಾನೂನುಗಳು ಮಾಡಿರುತ್ತಲ್ವಾ, ಶಾಸಕ ಮಾಡಿರುತ್ತಲ್ವಾ, ಅದು ಏನಾದ್ರೂ ಕೂಡ ಸಂವಿಧಾನಬದ್ಧವಾಗಿದೆಯೇ ಇಲ್ಲ ಅಂತ ಏನ್ ಮಾಡುತ್ತೆ, ಆಕ್ಚುಲಿ ಅದನ್ನ ಪುನರಾವಲೋಕನ ಮಾಡುತ್ತೆ. ಸೊ ಅದು ಕರೆಕ್ಟ್ ಆಗಿದ್ರೆ ಅದನ್ನ ಕಾನ್ಸ್ಟಿಟ್ಯೂಷನ್ಲಿ ವ್ಯಾಲಿಡ್ ಅಂತ ಒಪ್ಕೊಳ್ಳುತ್ತೆ, ಇಲ್ಲಾಂದ್ರೆ ಅದನ್ನ ರಿಜೆಕ್ಟ್ ಮಾಡ್ತಾ ಹೋಗುತ್ತೆ ಈ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂಡರ್ ದ ಈ ಒಂದು ಡಾಕ್ಟ್ರಿನ್ ಆಫ್ ದ ಜುಡಿಷಿಯಲ್ ರಿವ್ಯೂ ಅಲ್ಲಿ. ಅದು ಬಂದದ್ದು ಸ್ಟೇಟ್ ಆಫ್ ಮಡ್ರಾಸ್ ವರ್ಸಸ್ ವಿ.ಜಿ. ರಾವ್ ಪ್ರಕರಣದಲ್ಲಿ. ಅದೇ ರೀತಿ ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್ ಕನ್ನಡದಲ್ಲಿ ಕರೀತಾರೆ ಅಂದ್ರೆ ನೋಡಿ, ಆಜ್ಞಾದನ ಸಿದ್ಧಾಂತ ಕರೀತಾರೆ. ಆಜ್ಞಾದನ ಸಿದ್ಧಾಂತ ಅಂತ ಕರೀತಾರೆ. ಸೊ ಇದನ್ನ ಬಂದದ್ದು ದೀಪ್ ಚಂದ್ ವರ್ಸಸ್ ಸ್ಟೇಟ್ ಆಫ್ ಉತ್ತರ ಪ್ರದೇಶ ಪ್ರಕರಣದಲ್ಲಿ ಇದನ್ನ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಇದು ಮಾಡಿರುವಂತದ್ದು. ನೋಡಿ, ಈಗ ಈ ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್ ಇದೆಯಲ್ಲ, ಇದೇನಂತಂದ್ರೆ ಯಾವುದು ನಮ್ಮ ಸಂವಿಧಾನಕ್ಕಿಂತ ಮುಂಚೆ ಬಂದಿರುವಂತಹ ಲಾಗಳು, ಅವುಗಳು ನಾವು ಇಂಗ್ಲಿಷ್ ನಲ್ಲಿ ಫ್ರೀ ಕಾನ್ಸ್ಟಿಟ್ಯೂಷನ್ ಲಾ ಅಂತ ಕರಿತೀವಿ. ನಾವು ಪೋಸ್ಟ್ ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ಸಂವಿಧಾನ ಬಂದ ನಂತರ ಬಂದಂತಹ ಕಾನೂನುಗಳಾಗಿರ್ತವೆ, ಹೌದಾ. ಸೊ ಅದೇನಂದ್ರೆ ಆ ಒಂದು ಲಾಗಳಿಂದ ಕೂಡ ನಮ್ಮ ಮೂಲಭೂತಗಳನ್ನು ಕೂಡ ವೈಲೇಷನ್ ಮಾಡಿದ್ರೆ ಸೊ ಅವುಗಳಂದ್ರೆ ರಿಮೇನ್ಸ್ ಇನ್ ದ ಡೋರ್ಮೆಂಟ್ ಆಗಿರ್ತವೆ ಅಂತ ಹೇಳ್ತಾರೆ, ಅಂದ್ರೆ ಅವುಗಳು ಸೂಕ್ತವಾಗಿರ್ತವೆ. ಸೊ ನೀವೇನಾದ್ರೂ ಕೂಡ ಒಂದು ಪಾರ್ಟ್ ಅನ್ನ ತೆಗೆದುಹಾಕಿದ್ರೆ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಅವುಗಳು ಕೂಡ ಆಕ್ಟಿವ್ ಆಗ್ತವೆ ಅಂತ ಹೇಳ್ತಾರೆ. ದಟ್ ಈಸ್ ಅಂಡರ್ ದ ಡಾಕ್ಟ್ರಿನ್ ಆಫ್ ದಿ ಎಕ್ಲಿಪ್ಸ್. ಇಲ್ಲಿ ಒಂದು ಡಿಫರೆನ್ಸ್ ಗೊತ್ತಿರ್ಬೇಕು ನಿಮಗೆ. ನೋಡಿ, ಡಾಕ್ಟ್ರಿನ್ ಆಫ್ ಸವರೇಬಿಲಿಟಿ ಮತ್ತೆ ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್ ಇದೆಯಲ್ಲ, ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್ ಅಂತಂದ್ರೆ ಇದು ಫ್ರೀ ಕಾನ್ಸ್ಟಿಟ್ಯೂಷನ್ ಲಾ, ಅಂದ್ರೆ ಸಂವಿಧಾನಕ್ಕಿಂತ ಮುಂಚೆ ಬಂದಿರುವಂತಹ ಲಾಗಳ ಬಗ್ಗೆ ಮಾತಾಡಿದ್ರೆ, ಡಾಕ್ಟ್ರಿನ್ ಆಫ್ ಸವರೇಬಿಲಿಟಿ ಇದೆಯಲ್ಲ ಇದು ಪೋಸ್ಟ್ ಕಾನ್ಸ್ಟಿಟ್ಯೂಷನ್ ಲಾಗಳ ಬಗ್ಗೆ ಹೇಳಿಕೊಡುವಂತದ್ದಾಗಿದೆ. ಓಕೆನಾ. ಸೊ ಹಾಗಾಗಿ ಇಲ್ಲಿ ನೋಡ್ತಾ ಹೋಗೋಣ ನಮಗೆ. ಸೊ ಇಲ್ಲಿ ಏನಂದ್ರೆ ನೋಡಿ, ಸೊ ಏನು ಡಾಕ್ಟ್ರಿನ್ ಆಫ್ ವೇವರ್ ಇದೆಯಲ್ಲ ಇದು ಮ್ಯಾಚ್ ಆಗುವಂತದ್ದು ಅಂಡರ್ ಯಾವ ಪ್ರಕರಣ ಅಂತಂದ್ರೆ ನೋಡಿ, ಸೊ ವೇವರ್ ಬಂದು ಬೇರಾಮ್ ಪ್ರಕರಣ, ಹೌದಾ. ಸೊ ಹಾಗಾಗಿ ಸೊ B3 ಕರೆಕ್ಟ್ ಆಗುತ್ತೆ. ಅದೇ ರೀತಿ ಸೊ A3 ಕರೆಕ್ಟ್ ಆಗುತ್ತೆ. ಸೊ ಅದೇ ರೀತಿ A3 ಕರೆಕ್ಟ್ ಆಗುತ್ತೆ. ಅದೇ ರೀತಿ ಡಾಕ್ಟ್ರಿನ್ ಆಫ್ ಜುಡಿಷಿಯಲ್ ರಿವ್ಯೂ ಇದೆಯಲ್ಲ ಇದು ಬಂದು ಸ್ಟೇಟ್ ಆಫ್ ಮಡ್ರಾಸ್ ವಿ.ಜಿ. ರಾವ್ ಕೇಸಲ್ಲಿ ಬರ್ತಾ ಹೋಗುತ್ತೆ. ಅದೇ ರೀತಿ ಡಾಕ್ಟ್ರಿನ್ ಆಫ್ ಸವರೇಬಿಲಿಟಿ ಇದೆಯಲ್ಲ ಇದು ಬಂದು ಸೊ RMDC ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ ಬರ್ತಾ ಹೋಗುತ್ತೆ. ಅದೇ ರೀತಿ ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್ ಇದೆಯಲ್ಲ ಇದು ದೀಪ್ ಚಂದ್ ಪ್ರಕರಣ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಆಪ್ಷನ್ 3 A3 B1 C4 D2 ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ ಈ ಒಂದು ಕ್ವಶನ್ ನೀವು ಕರೆಕ್ಟ್ ಆಗಿ ನೋಟ್ ಮಾಡ್ಕೊಳ್ಳಿ, ಮುಂದಿನ ಎಕ್ಸಾಮ್ ಅಲ್ಲಿ ಬರುವಂತರಲ್ಲಿ ಮತ್ತೆ ರಿಪೀಟ್ ಆಗೋ ಚಾನ್ಸ್ ತುಂಬಾ ಇರುವಂತಾಗಿದೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾರೆ ಮುಂದಿನ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ರಿಟ್ಸ್ ಶುಡ್ ಬಿ ಇಶ್ಯೂ ಟು ಪ್ರೊಡ್ಯೂಸ್ ದ ಡಿಟೇಲ್ಡ್ ಪರ್ಸನ್ ಬಿಫೋರ್ ದ ಕೋರ್ಟ್ ಅಂತ ಕೇಳ್ತಾರೆ. ಯಾವ ರಿಟ್ ಜಾರಿ ಮಾಡಿದಾಗ ಬಂಧಿತ ವ್ಯಕ್ತಿಯನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕಾಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ನಮ್ಗೆ ಗೊತ್ತಿರುವಂತೆ ಏನು ಆರ್ಟಿಕಲ್ 32 ಬರುತ್ತೆ ನಮ್ಮ, ಹೌದಾ. ಫಂಡಮೆಂಟಲ್ ರೈಟ್ಸ್ ಇದೆಯಲ್ಲ, ಮೂಲಭೂತ ಹಕ್ಕುಗಳು ಪಾರ್ಟ್ 3 ಅಲ್ಲಿ ಇದರಲ್ಲಿ ಬರುವಂತ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ ಅಂತಂದ್ರೆ ಅದು ಆರ್ಟಿಕಲ್ 32 ಆಗಿದೆ. ಇದನ್ನ ಅಂಬೇಡ್ಕರ್ ಅವರು ಭಾರತ ಸಂವಿಧಾನದ ಹೃದಯ ಮತ್ತು ಆತ್ಮವಿದ್ಯ ಅಂತ ಕರೀತಾರೆ. ಹಾರ್ಟ್ ಅಂಡ್ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಅದು ಯಾವ್ದಂದ್ರೆ ಆರ್ಟಿಕಲ್ 32 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನೋಡಿ, ಯಾವುದೇ ವ್ಯಕ್ತಿಯ ಏನಾದ್ರು ಕೂಡ ಮೂಲಭೂತ ಹಕ್ಕುಗಳ ವೈಲೇಷನ್ ಆದಾಗ ಏನ್ ಮಾಡಬಹುದು, ಸುಪ್ರೀಂ ಕೋರ್ಟ್ಗೆ ಅಪ್ರೋಚ್ ಮಾಡಬಹುದು. ಅಂಡ್ ಆರ್ಟಿಕಲ್ 226 ಅಲ್ಲಿ ಹೈಕೋರ್ಟ್ಗೆ ಅಪ್ರೋಚ್ ಮಾಡಬಹುದು. ಅದೇ ರೀತಿ ಆರ್ಟಿಕಲ್ 32 ಪ್ರಕಾರ ಏನಂತಂದ್ರೆ ಸೊ ಸುಪ್ರೀಂ ಕೋರ್ಟ್ಗೆ ಅಪ್ರೋಚ್ ಮಾಡಬಹುದು. ಸೊ ಅವಾಗ ಏನ್ ಮಾಡುತ್ತೆ, ಕೋರ್ಟ್ಸ್ಗಳು ಈ ಒಂದು ರಿಟ್ಸ್ ಗಳನ್ನ ಇಶ್ಯೂ ಮಾಡಿಕೊಂಡು ಅವರ ಒಂದು ಮೂಲಭೂತ ಹಕ್ಕುಗಳನ್ನ ಮತ್ತೆ ಮರುಪಡಿಸಿಕೊಡಕ್ಕೆ ಅವಕಾಶ ಮಾಡಿಕೊಡ್ತವೆ, ಹೌದಾ. ಸೊ ಹಾಗಾಗಿ ಅವಾಗ ಏನಂದ್ರೆ ಏನ್ ಮಾಡುತ್ತೆ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಹೈಕೋರ್ಟ್ ಇಂಡಿಯಾ ಏನ್ ಮಾಡ್ತಂದ್ರೆ ಈ 5 ರಿಟ್ಸ್ ಗಳನ್ನ ಇಶ್ಯೂ ಮಾಡ್ತಾ ಹೋಗ್ತಾರೆ. ಅದು ಮ್ಯಾಂಡಮಸ್ ಅಂತಿದೆ, ABS ಕಾರ್ಪಸ್ ಅಂತಿದೆ, ಪ್ರೊಹಿಬಿಷನ್ ಅಂತಿದೆ, ಕೋವರೆಂಟ್ ಅಂತಿದೆ, ಇನ್ನೊಂದು ಬಂದು ಕೋರೆಂಟ್ ಅಂತಿದೆ. ಮ್ಯಾಂಡಮಸ್, ABS ಕಾರ್ಪಸ್, ಪ್ರೊಹಿಬಿಷನ್, ಕೋರೆಂಟೋ,
ಏನಂತ ಬರುತ್ತೆ ಹೇಳಿ, ಸೆರ್ಷಿಯರ್ ಬರುತ್ತೆ. ಹೌದಾ, ಸೆರ್ಷಿಯರ್ ಬರುತ್ತೆ. 5 ರೇಟ್ಸ್ ಬರ್ತಾ ಹೋಗುತ್ತೆ. ಸೊ ನೋಡಿ, ಏನೋ ಒಂದು ಏಬಿಯಸ್ ಕಾರ್ಪಸ್ ಇದೆಯಲ್ಲ, ಇದೇನಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಏನಾದ್ರೂ ಕೂಡ ಮಿಸ್ಸಿಂಗ್ ಆಗಿದ್ರೆ, ಸೊ ಹಾಗೆ ಮಾಡ್ಬೋದು ಆತನ ಒಂದು ಏನು ಮಾಡ್ಬೋದು ಆ ವ್ಯಕ್ತಿ ಮುಂದೆ ಅಥವಾ ಅದರ ಅಥಾರಿಟಿ ಮುಂದೆ ಏನಾದ್ರೆ ನಾವು ಆಕ್ಚುಲಿ ಆವಾಗ ನೋಡಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಏಬಿಯಸ್ ಕಾರ್ಪಸ್ ಅನ್ನುವಂಥ ರಿಟ್ಸ್ ಅನ್ನ ಇಶ್ಯೂ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಆಪ್ಷನ್ 2 ಏಬಿಯಸ್ ಕಾರ್ಪಸ್ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ. ನೋಡಿ, ನಮಗೆ ನಮ್ಮ ಒಂದು ಸಂವಿಧಾನದಲ್ಲಿ ಸೊ 5 ರಿಟ್ಸ್ ಗಳನ್ನ ನೋಡ್ತಾ ಹೋಗ್ತೀವಿ ನಾವು. ಸೊ ಅವುಗಳನ್ನ ಎಲ್ಲಿಂದ ತಗೊಂಡಿದ್ರೆ, ಇಟ್ ಈಸ್ ಬಾರ್ಡ್ ಫ್ರಮ್ ದ ಬ್ರಿಟನ್ ಕಾನ್ಸ್ಟಿಟ್ಯೂಷನ್. ಓಕೆನಾ, ಗೊತ್ತಿರಬೇಕಾಗುತ್ತೆ. ಸೊ ರಿಟ್ಸ್ ಗಳಂದ್ರೆ ಸಾಮಾನ್ಯವಾಗಿ ಆಜ್ಞೆಗಳನ್ನು ಕರೀತಾರೆ. ಓಕೆನಾ. ಸೊ ಹಾಗಾಗಿ 5 ಇದೆ. ಏಬಿಯಸ್ ಕಾರ್ಪಸ್ ಇದೆ, ಮ್ಯಾಂಡಮಸ್ ಇದೆ, ಸೆರ್ಷಿಯರ್ ಇದೆ, ಪ್ರೊಹಿಬಿಷನ್ ಇದೆ, ಕೋವಾರೆಂಟ ಇದೆ. ಹೌದಾ. ನೋಡಿ, ಏಬಿಯಸ್ ಕಾರ್ಪಸ್ ನ ಅರ್ಥ ಏನಂತಂದ್ರೆ ಯು ಮೇ ಹ್ಯಾವ್ ದ ಬಾಡಿ ಅಂತ ಕರೀತಾರೆ. ಯಾವುದೇ ಒಬ್ಬ ವ್ಯಕ್ತಿ ಮಿಸ್ಸಿಂಗ್ ಆಗಿರ್ಬೋದು, ಏನೇ ಒಂದು ಎಸ್ಕೇಪ್ ಆಗಿರ್ಬೋದು, ಅವಾಗ ಏನೋ ಒಂದು ಕೋರ್ಟ್ ಆರ್ಡರ್ ಮಾಡಿರುತ್ತಲ್ಲ, ಅದನ್ನ ಆ ವ್ಯಕ್ತಿಯನ್ನ 24/7 ನೋಡೋಕ್ಕಾಗತ್ತೆ. ಆ ವ್ಯಕ್ತಿಯನ್ನ ಕೋರ್ಟ್ ಮುಂದ್ಗಡೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ದಟ್ ಈಸ್ ಕಾಲ್ಡ್ ದ ಏಬಿಯಸ್ ಕಾರ್ಪಸ್ ಅಂತ ಕರೀತಾರೆ. ಅದೇ ರೀತಿ ಮ್ಯಾಂಡಮಸ್ ನ ಮೀನಿಂಗ್ ಏನಂತಂದ್ರೆ ಸೊ ಊಯಿಕ್ ಕಮಾಂಡ್ ಅಂತ ಕರಿತೀವಿ. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿದಲ್ಲ, ಸರ್ಕಾರಿ ಕೆಲಸ ಮಾಡುವಂತ ವ್ಯಕ್ತಿ ಏನಂತಾರೆ, ಆತ ತನ್ನ ಕೆಲಸವನ್ನ ಮಾಡ್ಬೇಕಾಗತ್ತೆ ಅಂತ ಹೇಳುತ್ತೆ. ಸೊ ಅದು ಮ್ಯಾಂಡಮಸ್ ಅಲ್ಲಿ. ಅದೇ ರೀತಿ ಈ ಸೆರ್ಷಿಯರ್ ಮತ್ತೆ ಪ್ರೊಹಿಬಿಷನ್ ಇದೆಯಲ್ಲ, ಇವೆರಡು ಕೂಡ ಆಕ್ಚುಲಿ ಈ ಒಂದು ಜುಡಿಷಿಯಲ್ ಕೆಲಸ ಮಾಡ್ತಾ ಹೋಗುತ್ತೆ. ಅಂದ್ರೆ ಏನು ಒಂದು ಹೈಯರ್ ಜುಡಿಷಿಯರಿ ಇದೆಲ್ಲ ಏನ್ ಮಾಡುತ್ತೆ, ಲೋವರ್ ಜುಡಿಷಿಯರಿ ಮೇಲ್ಗಡೆ ಒಂದು ಕಂಟ್ರೋಲ್ ತೊಳಕ್ಕೆ ಈ ಒಂದು ಮ್ಯಾಂಡಮಸ್ ಮತ್ತು ಸೆರ್ಷಿಯರಿ ಮತ್ತೆ ಪ್ರೊಹಿಬಿಷನ್ ನ ಬಳಕೆ ಮಾಡ್ತಾ ಹೋಗುತ್ತೆ. ಅದೇ ರೀತಿ ಕೋವಾರೆಂಟ್ ಅಂತಂದ್ರೆ ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಏನಾದ್ರೂ ಕೂಡ ಸರ್ಕಾರಿ ಉದ್ಯೋಗವನ್ನ ಇಲ್ಲಿಗಲ್ ಆಗಿ ಪಡ್ಕೊಂಡ್ರೆ ಆತನ ಉದ್ಯೋಗವನ್ನ ಸ್ಟಾಪ್ ಮಾಡುವಂತದ್ದನ್ನ ನಾವು ದಟ್ ಇಸ್ ಕಾಲ್ಡ್ ದ ವಾಟ್ ಈಸ್ ಯುವರ್ ಅಥಾರಿಟಿ ಅಂತ ಕರೀತಾರೆ. ಸೊ ಅಂಡರ್ ದ ಕೋವಾರೆಂಟ್ ಆಗಿ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ನಮಗೆ ಇಲ್ಲಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ ತಗೋಣ. ಸೊ ನೋಡಿ, ನಮಗೆ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಕೊಟ್ಟಿದ್ದಾರೆ. ಒಂದ್ ಕಡೆ ಒಂದು ಸಮರ್ಥನೆ ಕೊಟ್ಟಿದ್ದಾರೆ, ಇನ್ನೊಂದು ಕಾರಣ ಕೊಟ್ಟಿದ್ದಾರೆ. ಫಸ್ಟ್ ನೋಡ್ ತಗೋಣ, ಸಮರ್ಥನೆ ನೋಡ್ ತಗೋಣ. ಅಸರ್ಷನ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ದ ಪಾರ್ಲಿಮೆಂಟ್ ಮೇ ಮೇಕ್ ಲಾಸ್ ಫಾರ್ ದ ಆಲ್ ಆರ್ ಎನಿ ಪಾರ್ಟ್ ಆಫ್ ದಿ ಟೆರಿಟರಿ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಸಂಸತ್ತು, ಭಾರತ ಸಂಸತ್ತು ಭಾರತ ಒಟ್ಟು ರಾಜ್ಯ ಕ್ಷೇತ್ರಕ್ಕಾಗಲಿ ಅದರ ಯಾವುದಾದ್ರೂ ಭಾಗಕ್ಕಾಗಲಿ ಕಾನೂನುಗಳನ್ನ ರಚಿಸಬಹುದು ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಫಸ್ಟ್ ಒಂದು ಏನ್ ಅಸರ್ಷನ್ ಸರಿಯಾಗಿದೆ. ಹೌದಲ್ವಾ. ನೋಡಿ, ಆರ್ಟಿಕಲ್ 245 ಹೇಳ್ತಿದ್ರೆ ಪಾರ್ಲಿಮೆಂಟ್ ಏನ್ ಮಾಡಬಹುದು, ಪಾರ್ಲಿಮೆಂಟ್ ಮತ್ತು ಸ್ಟೇಟ್ಗಳು ಅವುಗಳು ತಮ್ಮ ಒಂದು ವ್ಯಾಪ್ತಿಯಲ್ಲಿ ಜೂರಿಸ್ಡಿಕ್ಷನ್ಸ್ ಅಲ್ಲಿ ಲಾಗಳನ್ನ ಮಾಡಬಹುದು. ಅಂದ್ರೆ ಪಾರ್ಲಿಮೆಂಟ್ ಲಾ ಏನಂದ್ರೆ ಇಟ್ ಈಸ್ ಅಪ್ಲಿಕೇಬಲ್ ಟು ದ ಆಲ್ ಓವರ್ ದ ಇಂಡಿಯಾ ಆರ್ ಎನಿ ಪಾರ್ಟ್ ಆಫ್ ದಿ ಇಂಡಿಯಾ ಆಗಿರುತ್ತೆ. ಅದೇ ರೀತಿ ಸ್ಟೇಟ್ ಲೆಜಿಸ್ಲೇಚರ್ ಇದೆಯಲ್ಲ, ಅದು ಲಾ ಮಾಡಿದ್ರೆ ಇದು ದಿಸ್ ಲಾ ಇಸ್ ಅಪ್ಲಿಕೇಬಲ್ ಟು ದ ಆಲ್ ಓವರ್ ದಿ ಸ್ಟೇಟ್ ಆರ್ ಎನಿ ಪಾರ್ಟ್ ಆಫ್ ದಿ ಸ್ಟೇಟ್ ಆಗಿರುತ್ತೆ. ಅದೇ ಕಾರಣ ನೋಡ್ತಾ ಹೋಗೋಣ. ದ ಲೆಜಿಸ್ಲೇಚರ್ ಆಫ್ ದಿ ಸ್ಟೇಟ್ ಮೇ ಮೇಕ್ ಲಾಸ್ ಫಾರ್ ದ ಆಲ್ ಆರ್ ಎನಿ ಪಾರ್ಟ್ ಆಫ್ ದಿ ಸ್ಟೇಟ್ ಅಂತ ಕರೀತಾರೆ. ಅಂದ್ರೆ ಕಾರಣ ಕೊಟ್ಟಿದ್ದಾರೆ, ಒಂದು ರಾಜ್ಯದ ವಿಧಾನ ಸಭೆಯು ಅಥವಾ ವಿಧಾನಮಂಡಲವು ಒಟ್ಟು ರಾಜ್ಯಕ್ಕಾಗಲಿ ಅಥವಾ ಅದರ ಯಾವುದಾದ್ರೂ ಭಾಗಕ್ಕಾಗಲಿ ಕಾನೂನುಗಳನ್ನ ರಚಿಸಬಹುದು. ಸೊ ಕಾರಣ ಕೂಡ ಸರಿಯಾಗಿದೆ. ನೋಡಿ, ಹೌದಾ. ಆರ್ಟಿಕಲ್ 245 ಪ್ರಕಾರ ಪಾರ್ಲಿಮೆಂಟ್ ಮತ್ತೆ ಏನು ಒಂದು ರಾಜ್ಯ ವಿಧಾನಸಭೆಗಳಿದೆಯಲ್ಲ, ಶಾಸಕಗಳು ಸೋಗಳು ಲಾಗಳ ಮಾಡುವಂತ ಅಧಿಕಾರವನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೋಡಿ, ಆಕ್ಚುಲಿ ಸೊ ಸಮರ್ಥನೆ ಮತ್ತು ಕಾರಣ ಒಂದಕ್ಕೊಂದು ಎರಡು ಕೂಡ ಸರಿಯಾದ ಹೇಳಿಕೆ ಆಗಿದೆ. ಬಟ್ ಒಂದಕ್ಕೊಂದು ಯಾವುದೇ ರೀತಿಯ ಲಿಂಕ್ ಇಲ್ಲ. ಇದು ಪಾರ್ಲಿಮೆಂಟ್ ಬಗ್ಗೆ ಮಾತಾಡಿದ್ರೆ ಇದು ಸ್ಟೇಟ್ ಬಗ್ಗೆ ಮಾತಾಡುತ್ತೆ. ಸೊ ಹಾಗಾಗಿ ನಮಗೆ ಅಂದ್ರೆ ಸಮರ್ಥನೆ ಮತ್ತು ಕಾರಣ ಎರಡು ಕೂಡ ಸರಿಯಾಗಿದೆ. ಆದರೆ ಕಾರಣವು ಸಮರ್ಥನೆಯ ಸರಿಯಾದ ವಿವರಣೆಯಲ್ಲ. ಅಂದ್ರೆ both assertion and reason are the true, but the reason is not the correct explanations of the assertion. So ಹಾಗಾಗಿ ಆಪ್ಷನ್ 2 is the right answer ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತೋಣ. ವಿಚ್ ಆರ್ಟಿಕಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಿಫೈನ್ಸ್ ದಿ ಡ್ಯೂಟೀಸ್ ಆಫ್ ದ ಚೀಫ್ ಮಿನಿಸ್ಟರ್ ಅಂತ ಕರೀತಾರೆ. ಅಂದ್ರೆ ಭಾರತ ಸಂವಿಧಾನದ ಯಾವ ಅನುಚ್ಛೇದವು ಅಥವಾ ವಿಧಿಯು ಮುಖ್ಯಮಂತ್ರಿಯ ಕರ್ತವ್ಯವನ್ನ ವ್ಯಾಖ್ಯಾನಿಸುತ್ತದೆ ಅಂತ ಕೇಳಿದರೆ, ಸೊ ಆರ್ಟಿಕಲ್ 167 ಇದೆಯಲ್ಲ, ಇದು ಒಂದು ರಾಜ್ಯದ ಮುಖ್ಯಮಂತ್ರಿಯ ಕರ್ತವ್ಯಗಳನ್ನ ಹೇಳುವಂತ ಒಂದು ಭಾರತ ಸಂವಿಧಾನದ ವಿಧಿಯಾಗಿದೆ. ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೋಡಿ, ನಮ್ಗೆ ಇವೆಲ್ಲ ಆರ್ಟಿಕಲ್ 167 ಇದೆಯಲ್ಲ, ಇದೇನತ್ತೆ ಎಕ್ಸ್ಟೆಂಡ್ ಟು ಎಕ್ಸಿಕ್ಯೂಟಿವ್ ಪವರ್ ಆಫ್ ದಿ ಸ್ಟೇಟ್ ಬಗ್ಗೆ ಕೊಡುತ್ತೆ. ಅದೇ ರೀತಿ ಆರ್ಟಿಕಲ್ 163 ಇದೆಯಲ್ಲ, ಇದು ಕೌನ್ಸಿಲ್ ಆಫ್ ಮಿನಿಸ್ಟರ್ ಟು ಏಡ್ ಅಂಡ್ ಅಡ್ವೈಸ್ ದ ಗವರ್ನರ್. ರಾಜ್ಯಪಾಲರು ನೋಡೋಕ್ಕಾಗತ್ತೆ, ಏನು ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಡ್ವೈಸ್ ಮಾಡಿರ್ತಾರೆ ಅದರ ಮೇಲ್ಗಡೆ ಅವರು ಅದರ ಒಂದು ಮೇಲ್ಗಡೆ ಕೆಲಸ ಮಾಡೋಕಂತ ಹೇಳ್ತಾ ಹೋಗುತ್ತೆ. ಅದೇ ರೀತಿ ಆರ್ಟಿಕಲ್ 164 ಹೇಳ್ತಿದ್ರೆ ಅದರ್ ಪ್ರೊವಿಷನ್ಸ್ ಟು ದ ಮಿನಿಸ್ಟರ್ ಬಗ್ಗೆ ಕೊಡುತ್ತೆ. ಅದೇ ರೀತಿ ಆರ್ಟಿಕಲ್ 116 ಹೇಳುತ್ತೆ ನೋಡಿ, ಕಂಡಕ್ಟ್ ಆಫ್ ದ ಬಿಸಿನೆಸ್ ಆಫ್ ದಿ ಗವರ್ಮೆಂಟ್ ಆಫ್ ದಿ ಸ್ಟೇಟ್ ಬಗ್ಗೆ ಕೊಡುತ್ತೆ. ಸೊ ಅದೇ ರೀತಿ ಆರ್ಟಿಕಲ್ 167 ಬಂದು ಮುಖ್ಯಮಂತ್ರಿಗಳ ಒಂದು ಕಾರ್ಯಗಳ ಬಗ್ಗೆ ಕೊಡುತ್ತೆ. ಸೊ ಹಾಗಾಗಿ ನಮಗೆ ಆಪ್ಷನ್
4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಟ್ ತಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಮ್ಯಾಚ್ಡ್ ಕರೆಕ್ಟ್ಲಿ ಅಂತ ಕೇಳ್ತಾರೆ. ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಥವಾ ಆಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ನೋಡಿ, ನಮ್ಗೆ ಇಲ್ಲಿ 4 ಆರ್ಟಿಕಲ್ಸ್ ಕೊಟ್ಟಿದ್ದಾರೆ, ವೆರಿ ಇಂಪಾರ್ಟೆಂಟ್ ಅಂತ. ಸೊ ಆರ್ಟಿಕಲ್ 312 ಏನಂತಂದ್ರೆ ಪ್ರೊವಿಷನ್ಸ್ ಆಫ್ ದಿ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆಫ್ ಫಾರ್ ಯೂನಿಯನ್ ಅಂಡ್ ಸ್ಟೇಟ್ಸ್ ಅಂತ ಕೊಟ್ಟಿದ್ದಾರೆ. ಹೌದಾ? ಸೊ ಇದು ತಪ್ಪಾಗುತ್ತೆ. ಯಾಕಂದ್ರೆ ಆರ್ಟಿಕಲ್ 312 ಇದೆಯಲ್ಲ, ಇದೇನಂದ್ರೆ ದಟ್ ಈಸ್ ಟಾಕ್ಸ್ ಅಬೌಟ್ ದ ಆಲ್ ಇಂಡಿಯಾ ಸರ್ವಿಸಸ್, ಅಖಿಲ ಭಾರತ ಸೇವೆಗಳ ಬಗ್ಗೆ ಮಾತಾಡುತ್ತೆ. ಸೊ ಹಾಗಾಗಿ ಇಟ್ ಈಸ್ ನಾಟ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಎರಡನೇ ನೋಡಿ, ಆರ್ಟಿಕಲ್ 360 ಇದೆಯಲ್ಲ, ಇದೇನಂದ್ರೆ UPSC ಮೆಂಬರ್ಸ್ ಅನ್ನು ಅಪಾಯಿಂಟ್ ಮಾಡೋ ಬಗ್ಗೆ ಅವರ ಒಂದು ಅಧಿಕಾರಾವಧಿ ಬಗ್ಗೆ ಕೊಡ್ತಾ ಇದೆ. ಸೊ ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ಸರಿಯಾಗಿದೆ. ಮೂರನೇದು ಆರ್ಟಿಕಲ್ 320 ಆಕ್ಚುಲಿ ಈ ಪಬ್ಲಿಕ್ ಸರ್ವಿಸ್ ಕಮಿಷನ್ ಒಂದು ಕಾರ್ಯಗಳ ಬಗ್ಗೆ ಕೊಡುತ್ತೆ. ಸೊ ಇದು ಕೂಡ ಸರಿಯಾಗಿದೆ. ಅದೇ ರೀತಿ ಆರ್ಟಿಕಲ್ 317 ಇದೆಯಲ್ಲ, ಇದು ಈ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಥವಾ ಸಾರ್ವಜನಿಕ ಲೋಕಸೇವಾ ಆಯೋಗಗಳ ಒಂದೇನಂದ್ರೆ ಮೆಂಬರ್ಸ್ ಗಳನ್ನ ವಜಾಗೊಳಿಸೋದ್ರ ಬಗ್ಗೆ ಕೂಡ ಹೇಳಿಕೊಡುತ್ತೆ. ಇದು ಕೂಡ ಸರಿಯಾಗಿದೆ. ಸೊ ಹಾಗಾಗಿ ಆರ್ಟಿಕಲ್ 312 ಇದೆಯಲ್ಲ, ಇದು ಅಖಿಲ ಭಾರತ ಸೇವೆಗೆ ಸಂಬಂಧಪಟ್ಟಂತಾಗಿದೆ, ರಾಜ್ಯಗಳಿಗೆ ಸಂಬಂಧಪಟ್ಟಂತಾಗಿಲ್ಲ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೋಡಿ ಕೊಟ್ಟಿದ್ದಾರೆ ಹೌದಾ? ಸೊ ಆರ್ಟಿಕಲ್ 312 ಅಂತಂದ್ರೆ ಇದು ನಮಗೆ ಈ ಒಂದು ಸರ್ವಿಸ್ಗಳ ಬಗ್ಗೆ ಅಂದ್ರೆ ಆರ್ಟಿಕಲ್ 14ರಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ 312 ಅಂತಂದ್ರೆ ಅಖಿಲ ಭಾರತ ಸೇವೆಗಳು. ಓಕೆನಾ? ಸೊ ಅದೇ ರೀತಿ ಸೊ ಆರ್ಟಿಕಲ್ 315 ಇದೆಯಲ್ಲ, ಇದು ಒಂದು ರಾಜ್ಯ ಮತ್ತು ಕೇಂದ್ರದಲ್ಲಿ ಈ ಒಂದು UPSC ಮತ್ತೆ KPSC ಬಗ್ಗೆ ಕೊಡುವಂತ ಆರ್ಟಿಕಲ್ ಅಂತಂದ್ರೆ ಅದು 315 ಆಗಿದೆ. ಸೊ ಹಾಗಾದ್ರೆ 312 ಕೊಟ್ಟಿದ್ರೆ ತಪ್ಪಾಗುತ್ತೆ. ಹೌದಾ? ಅದೇ ರೀತಿ 316 ಅಂತಂದ್ರೆ ಈ ಮೆಂಬರ್ಸ್ ಗಳ ಒಂದು ನೇಮಕಾತಿ ಮತ್ತೆ ಅವರ ಅಧಿಕಾರ ಅವಧಿ ಬಗ್ಗೆ ಕೊಡುತ್ತೆ. 17 ಬಗ್ಗೆ ಅವರ ಒಂದು ವಜಾಗೊಳಿಸುವ ಬಗ್ಗೆ ಕೊಡುತ್ತೆ. 18 ಬಗ್ಗೆ ಅವರ ಒಂದು ರೆಗ್ಯುಲೇಷನ್ಸ್ ಸರ್ವಿಸ್ ಆಫ್ ಕಂಡೀಷನ್ಸ್ ಬಗ್ಗೆ ಕೊಡ್ತಾ ಹೋಗುತ್ತೆ. ಹೌದಾ? ಅದೇ ರೀತಿ 20ರಲ್ಲಿ ಅಂತಂದ್ರೆ ಅವರ ಒಂದು ಕಾರ್ಯಗಳ ಬಗ್ಗೆ ಕೊಡುತ್ತೆ. ಸೊ ಎಲ್ಲ ಕೂಡ ಒಂದು ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ ಒಂದು ಆರ್ಟಿಕಲ್ಸ್ ಆಗಿರೋದು. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರಾಂಗ್ ಸ್ಟೇಟ್ಮೆಂಟ್ ಟು ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ ತಗೋಣ. In which part of the Indian Constitution there is a provision for the establishment of the State Public Service Commission and UPSC ಅಂತ ಕೊಟ್ಟಿದ್ದಾರೆ. ಈಗ ತಾನೇ ನೋಡಿದೀನಿ ಹೌದಾ? ಅಂದ್ರೆ ಭಾರತ ಸಂವಿಧಾನದ ಯಾವ ಭಾಗದಲ್ಲಿ ರಾಜ್ಯ ಲೋಕಸೇವಾ ಆಯೋಗ ಮತ್ತು ಕೇಂದ್ರ ಲೋಕಸೇವಾ ಆಯೋಗ ಸ್ಥಾಪನೆಗೆ ಅವಕಾಶ ಅಂತಂದ್ರೆ ಅದು ಪಾರ್ಟ್ 14th ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಹೌದಾ? ನೋಡಿ, ನಮಗೆ ನಮ್ಮ ಸಂವಿಧಾನದಲ್ಲಿ ಬಂದಾಗ ಟೋಟಲ್ ಆಗಿ 25 ಪಾರ್ಟ್ಸ್ ಇದೆ. ಅದರಲ್ಲಿ ಸೊ ಪಾರ್ಟ್ 14th ಇದೆಯಲ್ಲ, ಏನೈತೆ ನೋಡಿ, ಇದು ಸರ್ವಿಸಸ್ ಅಂಡರ್ ದ ಯೂನಿಯನ್ ಅಂಡ್ ಸ್ಟೇಟ್ಸ್ ಅಂತ ಕರೀತಾರೆ. ಅಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ಒಂದು ಸೇವೆಗಳ ಬಗ್ಗೆ ಹೇಳಿಕೊಡುವಂಥದ್ದು. ಹೌದಾ? ಅದೇ ರೀತಿ ಸೊ 11th ಏನ್ ಕೊಡುತ್ತೆ ನೋಡಿ, ಇದು ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಸಂಬಂಧ ಬಗ್ಗೆ ಹೇಳಿಕೊಡುತ್ತೆ 11th ಪಾರ್ಟ್. ಅದೇ ರೀತಿ 12th ಏನ್ ಕೊಡುತ್ತೆ, ಇದು ಫೈನಾನ್ಸ್ ಪ್ರಾಪರ್ಟಿ ಬಗ್ಗೆ ಹೇಳಿಕೊಡುತ್ತೆ. ಅದೇ ರೀತಿ ಸೊ 17th ಹೇಳ್ತಂದ್ರೆ ಆಕ್ಚುಲಿ ಅಫಿಷಿಯಲ್ ಲ್ಯಾಂಗ್ವೇಜ್ ಅಥವಾ ಅಧಿಕೃತ ಭಾಷೆಗಳ ಬಗ್ಗೆ ಹೇಳಿಕೊಡುತ್ತೆ. ಸೊ ಹಾಗಾಗಿ ನಮಗೆ ಇಲ್ಲಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಹೂ ವಾಸ್ ದ ಫಸ್ಟ್ ವುಮೆನ್ ಸ್ಪೀಕರ್ ಆಫ್ ದಿ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ? ಕರ್ನಾಟಕ ವಿಧಾನಸಭೆಯ ಮೊದಲ ಮಹಿಳಾ ಸಭಾಪತಿಗಳು. ಸ್ಪೀಕರ್ ಅಂದ್ರೆ ಕನ್ನಡದಲ್ಲಿ ನಾವು ಸಭಾಪತಿಗಳು ಅಂತ ಕರಿತೀವಿ. ಸಭಾಪತಿಗಳು ಯಾರಂತಂದ್ರೆ ಅದು ಶ್ರೀಮತಿ KS ನಾಗರತ್ನ ಇದಾರಲ್ಲ, ಇವ್ರೇನಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಮಹಿಳಾ ಕರ್ನಾಟಕ ವಿಧಾನಸಭೆಯ ಸಭಾಪತಿಗಳಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೋಡಿ, ಇಲ್ಲಿ ಇಮೇಜ್ ಕಾಣಿಸ್ತಾರೆ, ಇವರೇ KS ನಾಗರತ್ನ ಅಂತ. ಇವರೇನಂದ್ರೆ 1972ರಿಂದ 1978 ಏನಾಗ್ತಾರೆ ಕರ್ನಾಟಕ ರಾಜ್ಯ ವಿಧಾನಸಭೆಯ ಸಭಾಪತಿಗಳಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ. ಅದೇ ರೀತಿ ಈ ಸರೋಜಿನಿ ಮಹೇಶ್ ಇದಾರಲ್ಲ, ಇವ್ರು ನೋಡಿ, ಇವರು ಭಾರತ ಮೊಟ್ಟ ಮೊದಲ ಮಹಿಳಾ ಲೋಕಸಭಾ ಸ್ಪೀಕರ್ ಆಗಿದ್ದಾರೆ. ಇವರು ಕೂಡ ನಮ್ಮ ಕರ್ನಾಟಕದ ಧಾರವಾಡ ಕ್ಷೇತ್ರದಿಂದ ಗೆದ್ದಂತವರಾಗಿರ್ತಾರೆ. ಅದೇ ರೀತಿ ಇಂದಿರಾ ಗಾಂಧಿ ನಿಮಗೆಲ್ಲ ಗೊತ್ತಿರುವಂತೆ ಇವರು ಭಾರತ ಮೊಟ್ಟ ಮೊದಲ ಮಹಿಳಾ ಪ್ರಧಾನಮಂತ್ರಿ. ಪ್ರತಿಭಾ ಪಾಟೀಲ್ ದೇವಿ ಸಿಂಗ್ ಅವರು, ಇವರು ಭಾರತ ಮೊಟ್ಟ ಮೊದಲ ರಾಷ್ಟ್ರಪತಿ. ಮೀರಾ ಕುಮಾರಿ, ಇವರು ಭಾರತ ಮೊಟ್ಟ ಮೊದಲ ಮಹಿಳಾ ಲೋಕಸಭಾ ಸಭಾಪತಿಗಳಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ ತಗೋಣ. ಜವಾಹರ್ಲಾಲ್ ನೆಹರು remarked that a machine with strong brake but no engine in context of which below given event ಅಂತ ಕೇಳ್ತಾರೆ. ಈ ಕೆಳಗಿನ ಯಾವ ಘಟನೆಗೆ ಸಂಬಂಧಪಟ್ಟಂತೆ ಜವಾಹರ್ಲಾಲ್ ನೆಹರು ಅವರು ಇದೊಂದು ಬಲಶಾಲಿಯಾದ ಬ್ರೇಕ್ ಇರುವ ಆದರೆ ಇಂಜಿನ್ ಇಲ್ಲದ ಯಂತ್ರ ಎಂದು ಟೀಕಿಸ್ತಾರೆ ಅಂತಂದ್ರೆ ಅದು ಭಾರತ ಸರ್ಕಾರ ಕಾಯ್ದೆ 1935.
ಅಥವಾ 1935ರ ಕಾಯ್ದೆ ಏನಂತಂದ್ರೆ ಸೊ ನೆಹರು ಅವರು ಇದೊಂದು ಬಲಶಾಲಿಯಾದ ಬ್ರೇಕ್ ಇರುವಂತ ಗಾಡಿಯಾಗಿದ್ರು ಕೂಡ ಅದಕ್ಕೆ ಇಂಜಿನ್ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೋಡಿ, ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1935 ಇಸ್ ಅ ವೆರಿ ಇಂಪಾರ್ಟೆಂಟ್ ಆಕ್ಟ್ ಫಾರ್ ಯುವರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಹೌದಾ? 1935. ನೋಡಿ, ಇದನ್ನ ಏನ್ ಕರೀತಾರೆ ಅಂದ್ರೆ ಇದನ್ನ ಭಾರತ ಸಂವಿಧಾನದ ನೀಲಿ ನಕ್ಷೆ ಅಂತ ಕರೀತಾರೆ. ಇದನ್ನ ಬ್ಲೂ ಪ್ರಿಂಟ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕರಿತಾ ಹೋಗ್ತಾರೆ. ಸೊ ಹಾಗಾಗಿ ಯಾಕೆ ಇದು ಕರೀತಾರೆ ಅಂತ ನೋಡಿ ನೆಹರು ಅವರು. ಸೊ ಏನು ಈ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1935 ಒಂದು ಕಾಯ್ದೆ ಇದೆಯಲ್ಲ, ಇದು ತುಂಬಾ ಸಿಗ್ನಿಫಿಕೆಂಟ್ ಶಾರ್ಟ್ ಕಮಿಂಗ್ಸ್ ಇತ್ತು. ಏನಂದ್ರೆ ಸೊ ಎಲ್ಲ ಪವರ್ಸ್, ಮೇಜರ್ ಪವರ್ಸ್ಗಳನ್ನ ಬ್ರಿಟಿಷ್ ಹಿಡ್ಕೊಂಡು ಸೊ ಭಾರತೀಯ ಹತ್ರ ಏನು ಪವರ್ಸೇ ಕೊಟ್ಟಿರಂಗಿಲ್ಲ. ಸೊ ಅದಕ್ಕೆ ಸ್ಟ್ರಾಂಗ್ ಬ್ರೇಕ್ ಅವ್ರ ಹತ್ರ ಇದೆ, ಬಟ್ ಆದರೆ ಇಂಜಿನ್ ಇಲ್ಲ. ಸೊ ಆ ಗಾಡಿ ಮಾತ್ರ ಇದೆ, ಸ್ಟ್ರಾಂಗ್ ಬ್ರೇಕ್ ಇದೆ, ಇಂಜಿನ್ ಇಲ್ಲ. ಸೊ ಹಾಗಾಗಿ ಇದಕ್ಕೆ ಆ ತರ ಒಂದು ಟೀಕೆ ಮಾಡ್ತಾ ಹೋಗ್ತಾರೆ ನೆಹರು ಅವರು. ಅದು ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ ದಿ 1935ಗೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಇಲ್ಲಿ ನೋಡಿ ನಮಗೆ ಕ್ಯಾಬಿನೆಟ್ ಮಿಷನ್ ಬಗ್ಗೆ ಕೊಟ್ಟಿದ್ದಾರೆ. ಆಸ್ ಪರ್ ದ ರೆಕಮೆಂಡೇಶನ್ ಆಫ್ ದ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ವಿಚ್ ಅಮಂಗ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್ ಅಂತ ಕೇಳ್ತಾರೆ. ಕ್ಯಾಬಿನೆಟ್ ಮಿಷನ್ ಯೋಜನೆಯ ಶಿಫಾರಸಿನ ಪ್ರಕಾರ ಈ ಕೆಳಗಿನ ಯಾವ ಹೇಳಿಕೆ ಸರಿ ಇಲ್ಲ ಅಂತ ಕೇಳ್ತಾರೆ. ನೋಡಿ, ನಮಗೆ 1946 ಅಲ್ಲಿ ಒಂದು ಮಿಷನ್ ಬರುತ್ತೆ ಇಂಡಿಯಾಕ್ಕೆ, ಅದನ್ನು ನಾವು ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಅಂತ ಕರೀತಾರೆ, ಅಥವಾ ಕ್ಯಾಬಿನೆಟ್ ಮಿಷನ್ ಯೋಜನೆ ಅಂತ ಕರೀತಾರೆ. ಇದರಲ್ಲಿ 3 ಜನ ಇರ್ತಾರೆ. ಸೊ ಲಾರ್ಡ್ ಪೆಥಿಕ್ ಲಾರೆನ್ಸ್ ಅಂತ ಇರುತ್ತೆ, ಆಮೇಲೆ ಸ್ಟ್ರಾಫೋರ್ಡ್ ಕ್ರಿಪ್ಸರ್ ಇರ್ತಾರೆ, ಸೊ ಆಮೇಲೆ AV ಅಲೆಕ್ಸಾಂಡರ್ ಇರ್ತಾರೆ. 3 ಜನ ಇರ್ತಾರೆ ಇದರಲ್ಲಿ. ಸೊ ಅದನ್ನು ನಾವು ಕ್ರೂಸ್ ಮಿಷನ್ ಪ್ಲಾನ್ ಅಂತ ಕರಿತೀವಿ, ಸಾರಿ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಅಂತ ಕರಿತಾ ಹೋಗ್ತೀವಿ ನಾವು. 1946 ಬರುತ್ತೆ. ಇದೇನ್ ಮಾಡಕ್ಕೆ ಆಕ್ಚುಲಿ ಇದರ ಮುಖ್ಯ ಉದ್ದೇಶ ಅಂದ್ರೆ ಭಾರತದಲ್ಲಿ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ರಚನೆ ಮಾಡ್ಕೊಳ್ಳಕ್ಕೆ ಅವಕಾಶ ಕೊಟ್ಟಂತ ಒಂದು ಸಮಿತಿ, ಒಂದು ಯೋಜನೆ ಅಂತಂದ್ರೆ ಅದು ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಆಗಿದೆ. ನೋಡಿ, ಇವ್ರೇನಂದ್ರೆ ಆಕ್ಚುಲಿ ಒಂದು ಈ ನಮ್ಮ ಭಾರತ ಪ್ರಾವಿನ್ಸ್ಗಳನ್ನ 3 ಭಾಗಗಳಾಗಿ ವಿಂಗಡಿಸ್ತಾರೆ. ಅದು ಗ್ರೂಪ್ A, ಗ್ರೂಪ್ B ಮತ್ತೆ ಗ್ರೂಪ್ C ಅಂತ ಮಾಡ್ತಾರೆ. ಓಕೆನಾ? ಗ್ರೂಪ್ A ಅಂದ್ರೆ ಏನಾಗಿರುತ್ತೆ ಇಲ್ಲಿ ಆಕ್ಚುಲಿ ಇಲ್ಲಿ ಮೇಜರ್ ಆಗಿದ್ರೆ ಹಿಂದೂ ಬಹುಸಂಖ್ಯಾತ ಇರ್ತಾರೆ. ಯಾವ್ದು ಬರುತ್ತೆ ನೋಡಿ, ಮದ್ರಾಸ್ ಇದೆ, ಬಾಂಬೆ, ಮಧ್ಯ ಪ್ರಾಂತ್ಯ, ಸಂಯುಕ್ತ ಪ್ರಾಂತ್ಯ, ಬಿಹಾರ್ ಮತ್ತೆ ಒರಿಸ್ಸಾ, ಇವುಗಳನ್ನ ಗ್ರೂಪ್ A ಅಲ್ಲಿ ಸೇರಿಸ್ತಾರೆ. ಇವೆಲ್ಲವೂ ಕೂಡ ಹಿಂದೂ ಮೆಜಾರಿಟಿ ಪ್ರಾವಿನ್ಸ್ ಆಗಿರುತ್ತೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗಿದೆ. ಎರಡನೇದು ಗ್ರೂಪ್ B ಇದೆಯಲ್ಲ, ಇದು ಮುಸ್ಲಿಂ ಬಹುಸಂಖ್ಯಾತ ಒಂದು ಪ್ರದೇಶವಾಗಿರುತ್ತೆ. ಯಾವ್ದು ಬರುತ್ತೆ ನೋಡಿ ಇದರಲ್ಲಿ? ಸೊ ಯಾವ್ದಂದ್ರೆ ನಾರ್ತ್ ವೆಸ್ಟ್ ಬರ್ತಾ ಹೋಗುತ್ತೆ. ಹೌದಾ? ಸೊ ಅದೇ ರೀತಿ ಗ್ರೂಪ್ C ಮಾಡ್ತಾರೆ. ಇಲ್ಲಿ ಕೂಡ ಮುಸ್ಲಿಂ ಮೆಜಾರಿಟಿ ಜಾಸ್ತಿ ಇರುತ್ತೆ. ಯಾವ್ದಂತಂದ್ರೆ ಬೆಂಗಾಲ್ ಮತ್ತೆ ಅಸ್ಸಾಂ ಬರುತ್ತೆ. ಸೊ ಆದ್ರೆ ಅವ್ರು ಮಾಡಿದ ಬರೀ 3 ಗ್ರೂಪ್ಗಳು ಮಾಡ್ತಾರೆ, ABC ಅಂತ ಮಾಡ್ತಾರೆ. ಅದು ಯಾವುದೇ ರೀತಿಯ ಗ್ರೂಪ್ D ಅಂತ ಯಾವುದೇ ರೀತಿಯ ಒಂದು ಭಾಗವನ್ನ ಮಾಡಂಗಿಲ್ಲ. ಸೊ ಹಾಗಾಗಿ 4th ಆಪ್ಷನ್ ಏನಂತಂದ್ರೆ ಸೊ ತಪ್ಪಾಗುತ್ತೆ. ಸೊ ಇಲ್ಲಿ ಯಾವುದೇ ರೀತಿಯ ಗ್ರೂಪ್ D ಅನ್ನೋದು ಇರಂಗಿಲ್ಲ, ಓನ್ಲಿ ಗ್ರೂಪ್ ABC ಮಾತ್ರ ಇರುತ್ತೆ. ಸೊ ಹಾಗಾಗಿ ಆಪ್ಷನ್ 4 ಇದೆಯಲ್ಲ ಅದು ತಪ್ಪಾದ ಒಂದು ಸ್ಟೇಟ್ಮೆಂಟ್ ಆಗಿದೆ ರಿಗಾರ್ಡಿಂಗ್ ದ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ 4 is the right answer. Okay, yes. ನೆಕ್ಸ್ಟ್ ನೋಡ್ತಗೋಣ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. ಅಗೇನ್ ಇಲ್ಲಿ ಕೂಡ ಒಂದು ಸಮರ್ಥನೆ ಮತ್ತು ಕಾರಣ ಕೊಟ್ಟಿದ್ದಾರೆ. ನೋಡ್ತಗೋಣ ಸಮರ್ಥನೆ. ಸಂವಿಧಾನವು ಸಂವಿಧಾನಾತ್ಮಕ ಪ್ರಭುತ್ವ ಸಿದ್ಧಾಂತಕ್ಕಿಂತ ಭಿನ್ನವಾಗಿದೆ. ಇಂಗ್ಲಿಷ್ ನೋಡಿ ಗೊತ್ತಾಗುತ್ತೆ. ಕಾನ್ಸ್ಟಿಟ್ಯೂಷನ್ ಈಸ್ ಡಿಫರೆಂಟ್ ಫ್ರಮ್ ದ ಕಾನ್ಸ್ಟಿಟ್ಯೂಷನಿಸಮ್ ಅಂತ ಕೊಟ್ಟಿದ್ದಾರೆ. ನಿಮಗೆ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಮತ್ತೆ ಕಾನ್ಸ್ಟಿಟ್ಯೂಷನ್ ಡಿಫರೆನ್ಸ್ ಗೊತ್ತಿರೋ ಮಾತ್ರ ಇದನ್ನ ಈಸಿಯಾಗಿ ಆನ್ಸರ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಹೌದಾ? ಇದು ಒಂದು ಸಮರ್ಥನೆ ಆಗಿದೆ. ರೀಸನ್ ನೋಡ್ತಗೋಣ. ದ ಕಾನ್ಸ್ಟಿಟ್ಯೂಷನಿಸಮ್ ಕನೋಟ್ಸ್ ಲಿಮಿಟೆಡ್ ಗವರ್ಮೆಂಟ್ ಬಟ್ ಕಾನ್ಸ್ಟಿಟ್ಯೂಷನ್ ಮೇ ಹ್ಯಾವ್ ವರ್ಡ್ಸ್ ಆಫ್ ಡಿಕ್ಟೇಟರ್ಶಿಪ್ ಬೈ ಲಾ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಸಂವಿಧಾನಾತ್ಮಕ ಪ್ರಭುತ್ವ ಸಿದ್ಧಾಂತವು ಸೀಮಿತ ಸರ್ಕಾರವನ್ನ ಸೂಚಿಸುತ್ತದೆ, ಆದರೆ ಸಂವಿಧಾನವು ಕಾನೂನವಾಗಿ ಸರ್ವಾಧಿಕಾರಿ ಪದಗಳನ್ನ ಹೊಂದಿರಬಹುದು ಕೊಟ್ಟಿದ್ದಾರೆ. ಓಕೆನಾ? ಸೊ ಹಾಗಾಗಿ ಇಲ್ಲಿ ಕೊಟ್ಟಂತ ಕಾರಣ ಕೂಡ ಸರಿಯಾಗಿದೆ, ಸಮರ್ಥನೆ ಕೂಡ ಸರಿಯಾಗಿದೆ, ಜೊತೆಗೆ 2 ಕಾರಣ ಮತ್ತು ಸಮರ್ಥನೆ ಸರಿಯಾದ ವಿವರಣೆ ಕೂಡ ಆಗಿದೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಬೋತ್ ಅಸರ್ಷನ್ ಅಂಡ್ ರೀಸನ್ ಆರ್ ದಿ ಟ್ರೂ ಆಗಿದ್ದಾರೆ. ರೀಸನ್ ಇಸ್ ಫಾರ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ಸ್ ಆಫ್ ದ ಅಸರ್ಷನ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೋಡಿ, ಈ ಕಾನ್ಸ್ಟಿಟ್ಯೂಷನ್ ಅಥವಾ ಸಂವಿಧಾನ ಇದೆಯಲ್ಲ, ಇದೇನಂದ್ರೆ ಜಸ್ಟ್ ಒಂದು ಸೆಟ್ ಆಫ್ ರೂಲ್ಸ್ ಆಗಿರುತ್ತೆ. ಯಾಕೆ? ಒಂದು ದೇಶವನ್ನ ರನ್ ಮಾಡ್ಕೊಳ್ಳಕ್ಕೆ ಅದನ್ನ ನಾವು ಸಂವಿಧಾನ ಅಂತ ಕರೀತಾರೆ. ಅದೇ ರೀತಿ ಸಂವಿಧಾನ ಪ್ರಭುತ್ವ ಅಂತಂದ್ರೆ ನೋಡಿ, ಕಾನ್ಸ್ಟಿಟ್ಯೂಷನಿಸಮ್ ಅಂತ ಹೇಳಿದ್ರೆ ದ ಪ್ರಿನ್ಸಿಪಲ್ ದಟ್ ಲಿಮಿಟೆಡ್ ಗವರ್ಮೆಂಟ್. ಇಲ್ಲಿ ಏನಾಗಿರುತ್ತೆ? ಒಂದು ಮಿತವಾದ ಸರ್ಕಾರವಾಗಿರುತ್ತೆ. ಇಲ್ಲಿ ರೂಲ್ ಆಫ್ ಲಾ ಇರುತ್ತೆ, ಪ್ರೊಟೆಕ್ಷನ್ ಆಫ್ ರೈಟ್ಸ್ ಇರುತ್ತೆ. ಅದನ್ನ ನಾವು ಕಾನ್ಸ್ಟಿಟ್ಯೂಷನಿಸಮ್ ಅಂತ ಕರೀತಾರೆ. ಓಕೆನಾ? ಅದೇ ರೀತಿ ದ ಕಂಟ್ರಿ ಮೇ ಹ್ಯಾವ್ ಕಾನ್ಸ್ಟಿಟ್ಯೂಷನ್ ವಿತೌಟ್ ನೆಸೆಸರಿಲಿ ಫಾಲೋಯಿಂಗ್ ದ ಐಡಿಯಲ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನಿಸಮ್ ಅಂತ ಕರೀತಾರೆ. ಅಂದ್ರೆ ಒಂದು ದೇಶದಲ್ಲಿ ಕಾನ್ಸ್ಟಿಟ್ಯೂಷನ್ ಇರಬಹುದು, ಬಟ್ ಅವ್ರ ಕಾನ್ಸ್ಟಿಟ್ಯೂಷನಿಸಮ್ ಫಾಲೋ ಮಾಡದೇ ಇರಬಹುದು. ಸೊ ಅದು ಕೂಡ ಆಗಿರುತ್ತೆ.
ಅಲ್ವಾ. ಅದೇ ರೀತಿ ದ ಕಾನ್ಸ್ಟಿಟ್ಯೂಷನ್ ಕ್ಯಾನ್ ಎಕ್ಸಿಟ್ ಇವನ್ ಡಿಕ್ಟೇಟರ್ಶಿಪ್. ಕೆಲವು ನೋಡಿ ಈ ಸರ್ವಾಧಿಕಾರ ಒಂದು ದೇಶಗಳಲ್ಲಿ ಕೂಡ ಸಂವಿಧಾನ ಇರುತ್ತೆ, ಬಟ್ ಅವರು ಅಷ್ಟು ಅದನ್ನು ಮೇಜರ್ ಆಗಿ ಫಾಲೋ ಮಾಡ್ತಾ ಹೋಗಲ್ಲ. ಆದ್ರೆ ಈ ಕಾನ್ಸ್ಟಿಟ್ಯೂಷನ್ ಇರುವಂತಹ ದೇಶಗಳಲ್ಲಿ ಡಿಕ್ಟೇಟರ್ಶಿಪ್ಗೆ ಅವಕಾಶ ಇರಂಗಿಲ್ಲ. ಓಕೆನಾ. ಸೊ ಹಾಗಾಗಿ ನಮಗೆ ಈ ಕಾನ್ಸ್ಟಿಟ್ಯೂಷನಿಸಮ್ ಅಂತ ಗೊತ್ತಿರಬೇಕಾಗುತ್ತೆ, ಅದು ಯಾವತ್ತೂ ಕೂಡ ಒಂದು ಲಿಮಿಟೆಡ್ ಗೌರ್ಮೆಂಟ್ ಅನ್ನ ಫಾರ್ಮ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಂತ ಎರಡು ಹೇಳಿಕೆ ಸರಿಯಾಗಿದೆ, ಜೊತೆಗೆ ಕಾರಣ ಕೂಡ ಸಮರ್ಥನೆಯ ಸರಿಯಾದ ಒಂದು ವಿವರಣೆಯಾಗಿದೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಸೊ ಆರ್ಟಿಕಲ್ 323A ಅಂಡ್ ಆರ್ಟಿಕಲ್ 323B ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸ್ಪೀಕರ್ ಅಂತ ಕೇಳ್ತಾರೆ. ಅಂದ್ರೆ ಭಾರತ ಸಂವಿಧಾನದ ಅನುಚ್ಛೇದ 323A ಮತ್ತು ಅನುಚ್ಛೇದ 323B ಡ್ಯಾಶ್ ಕುರಿತು ಕೊಟ್ಟಿದ್ದಾರೆ. ನೋಡಿ, ಆರ್ಟಿಕಲ್ 323A ಮತ್ತೆ ಆರ್ಟಿಕಲ್ 323B ಇದೆಯಲ್ಲ, ಇವುಗಳು ಸೆಂಟ್ರಲ್ ಮತ್ತೆ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತ ಕರಿತೀವಿ. ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಆಡಳಿತ ನ್ಯಾಯಮಂಡಳಿ ಬಗ್ಗೆ ಹೇಳಿಕೊಡುವಂತ ಒಂದು ಭಾರತ ಸಂವಿಧಾನದ ವಿಧಿಗಳಾಗಿದೆ. ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೋಡಿ, ನಮ್ಮ ಸಂವಿಧಾನದಲ್ಲಿ ಬಂದಾಗ ಸೊ 14ನೇ ಭಾಗದಲ್ಲಿ ಹೌದಾ, ಏನೋ ಒಂದು ನಮ್ಮ ಸಂವಿಧಾನದ ಪಾರ್ಟ್ 14A ಇದೆಯಲ್ಲ, ಇಲ್ಲಿ ನಮಗೆ ಒಂದು ಟ್ರಿಬ್ಯುನಲ್ ಅಂತ ಟಾಪಿಕ್ ಬರುತ್ತೆ. ಟ್ರಿಬ್ಯುನಲ್ ಕನ್ನಡದಲ್ಲಿ ನಾವೇನಂತ ಕರಿತೀವಿ, ನ್ಯಾಯಾಧಿಕರಣ ಅಂತ ಕರೀತಾರೆ. ನ್ಯಾಯಾಧಿಕರಣ ಅಂದ್ರೆ ಗೊತ್ತಲ್ಲ, ಇವುಗಳಂತಂದ್ರೆ ಸಾಮಾನ್ಯವಾಗಿ ಈ ಒಂದು ಕೋರ್ಟ್ ಆಚೆಗೆ ಏನಂತಂದ್ರೆ ಆಕ್ಚುಲಿ ಒಂದು ಡಿಸ್ಪ್ಯೂಟ್ ಗಳನ್ನ ರಿಸಾಲ್ವ್ ಮಾಡ್ಕೊಳ್ಳೋಕೆ ಕ್ರಿಯೇಟ್ ಮಾಡಿರುವಂತಹ ಒಂದು ಬಾಡಿಗಳನ್ನ ಒಂದು ಕ್ವಾಸಿ ಜುಡಿಷಿಯಲ್ ಬಾಡಿ ಅಂತ ಕರೀತಾರೆ. ಇವುಗಳು ದೇ ಆರ್ ಕಾಲ್ಡ್ ದ ಟ್ರಿಬ್ಯುನಲ್ಸ್ ಅಂತ ಕರೀತಾರೆ. ಸೊ ಇವುಗಳನ್ನ ಏನಂದ್ರೆ ಆಕ್ಚುಲಿ ಇವುಗಳ ಮೂಲ ಸಂವಿಧಾನ ಇರಲಿಲ್ಲ. ಇದೇನ್ ಮಾಡ್ತಾರೆ, 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1976 ಮುಖಾಂತರ ನಮ್ಮ ಸಂವಿಧಾನಕ್ಕೆ ಹೊಸ ಒಂದು ಭಾಗ ಸೇರಿಸ್ತಾರೆ, ಅದು ಪಾರ್ಟ್ 14 ಚಾಪ್ಟರ್ ಎಲ್ಲಿ. ಓಕೆನಾ. ಅದ್ರ ಜೊತೆಗೆ ಎರಡು ಹೊಸದಾಗಿ ಆರ್ಟಿಕಲ್ ಸೇರಿಸ್ತಾ ಹೋಗ್ತಾರೆ, ಅದು 323A. ಇದೇನತ್ತೆ, ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ಅಂದ್ರೆ ಆಡಳಿತಾತ್ಮಕ ನ್ಯಾಯಾಧಿಕರಣ ಅಂತ ಕರಿತೀವಿ, ಆಡಳಿತಾತ್ಮಕ ನ್ಯಾಯಾಧಿಕರಣ. ಅದೇ ರೀತಿ ಆರ್ಟಿಕಲ್ 323B ಇದೆಯಲ್ಲ, ಇದು ಟ್ರಿಬ್ಯುನಲ್ಸ್ ವಿತ್ ದಿ ಅದರ್ ಮ್ಯಾಟರ್ಸ್ ಅಂದ್ರೆ ಬೇರೆ ವಿಷಯಗಳ ಒಂದು ನ್ಯಾಯಾಧಿಕರಣ ಅಂತ ಕರೀತಾ ಹೋಗ್ತಾರೆ. ಯಾವ್ದು ಬೇರೆ ಅಂತಂದ್ರೆ ಅದು ಟ್ಯಾಕ್ಸೇಷನ್, ತೆರಿಗೆ ಆಗಿರ್ಬೋದು, ಫಾರಿನ್ ಎಕ್ಸ್ಚೇಂಜ್ ಅಂದ್ರೆ ವಿದೇಶಿ ವಿನಿಮಯ ಆಗಿರ್ಬೋದು, ಇಂಪೋರ್ಟ್ ಆಗಿರ್ಬೋದು, ಎಕ್ಸ್ಪೋರ್ಟ್ ಆಗಿರ್ಬೋದು, ಲ್ಯಾಂಡ್ ರಿಫಾರ್ಮ್ಸ್ ಆಗಿರ್ಬೋದು, ಈ ತರ ವಿಷಯಗಳಿಗೆ ಮಾಡಕ್ಕೆ 323 ಬೇರೆ ಬರ್ತಾ ಹೋಗುತ್ತೆ. ಹೌದಾ. ಸೊ ಹಾಗಾದ್ರೆ ಏನ್ ಡಿಫ್ರೆನ್ಸ್ ಅಂತ ನೋಡಿ, ಆಕ್ಚುಲಿ ಏನು ಆರ್ಟಿಕಲ್ 323A ಇದೆಯಲ್ಲ, ಇದು ಏನಂದ್ರೆ ಓನ್ಲಿ ಪಬ್ಲಿಕ್ ಸರ್ವಿಸ್ ಮ್ಯಾಟರ್ಸ್, ಕೇವಲ ಸಾರ್ವಜನಿಕ ಸೇವೆ ವಿಷಯಗಳಿಗೆ ಮಾತ್ರನೇ ಸಂಬಂಧಪಟ್ಟಂತದ್ದು ಅಂದ್ರೆ ಆರ್ಟಿಕಲ್ 323A ಆಗಿದೆ. ಆರ್ಟಿಕಲ್ 323B ಇದೆಯಲ್ಲ, ಇದು ಬೇರೆ ವಿಷಯಗಳು ಕೂಡ ಸಂಬಂಧಪಟ್ಟಂತ ಒಂದು ನ್ಯಾಯಾಧಿಕರಣ ಬರ್ತಾ ಹೋಗುತ್ತೆ. ಅದೇ ರೀತಿ ಆರ್ಟಿಕಲ್ 323 ಇದೆಯಲ್ಲ, ಇದನ್ನ ಕೇವಲ ಪಾರ್ಲಿಮೆಂಟ್ ಮಾತ್ರನೇ ರಚನೆ ಮಾಡ್ತದೆ. ಆದ್ರೆ ಆರ್ಟಿಕಲ್ 323B ಅಲ್ಲಿ ಪಾರ್ಲಿಮೆಂಟ್ ಕೂಡ ಟ್ರಿಬ್ಯುನಲ್ಸ್ ಮಾಡಬಹುದು, ಅದೇ ರೀತಿ ಕೂಡ ಸ್ಟೇಟ್ ಕೂಡ ಟ್ರಿಬ್ಯುನಲ್ಸ್ ಅನ್ನು ಮಾಡಬಹುದು. ಅದೇ ರೀತಿ ಆರ್ಟಿಕಲ್ 323 ಏನಿರುತ್ತೆ ನೋಡಿ, ಆಕ್ಚುಲಿ ಇದು ಕೇವಲ ಸೆಂಟ್ರಿಗೊಂದು ಸ್ಟೇಟ್ಗೊಂದು ಮಾತ್ರ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ಸೊ ಆರ್ಟಿಕಲ್ 323B ಇದೆಯಲ್ಲ, ಇದು ಹೈರಾರ್ಕಿ ಸಿಸ್ಟಮ್ ಅಲ್ಲಿ ಕೂಡ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ಸೊ ದೀಸ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ದಿ ಆರ್ಟಿಕಲ್ 323A ಮತ್ತೆ 323B ಆಗಿದೆ. ಸೊ ಹಾಗಾಗಿ ನಮಗೆ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಫೆಡರಲ್ ಕಾನ್ಸ್ಟಿಟ್ಯೂಷನ್ ಈಸ್ ನಾಟ್ ಎಸೆನ್ಷಿಯಲ್. ಫೆಡರಲ್ ಅಥವಾ ಸಂಯುಕ್ತ ಅಂತ ಕರಿತೀವಿ ಕನ್ನಡದಲ್ಲಿ, ಸಂಯುಕ್ತ ಸಂವಿಧಾನ ಅಥವಾ ಫೆಡರಲ್ ಕಾನ್ಸ್ಟಿಟ್ಯೂಷನ್ ಕುರಿತು ಈ ಕೆಳಗಿನ ಗುಣಲಕ್ಷಣಗಳಲ್ಲಿ ಯಾವುದು ಅಗತ್ಯವಿಲ್ಲ ಅಂತ ಕೊಟ್ಟಿದ್ದಾರೆ. ನೋಡಿ, ನಮಗೆ ಎರಡು ತರದ ಒಂದು ಸರ್ಕಾರಗಳನ್ನ ಕಾಣ್ತಾ ಹೋಗ್ತೀವಿ. ನಾವು ಒಂದು ಫೆಡರಲ್ ಗವರ್ನಮೆಂಟ್, ಸಂಯುಕ್ತ ಸರ್ಕಾರ ಅಂತ ಕರೀತಾರೆ, ಇನ್ನೊಂದು ಯುನಿಟರಿ ಗವರ್ನಮೆಂಟ್ ಅಂತ ಕರೀತಾರೆ. ಓಕೆ. ನೋಡಿ, ಫೆಡರಲ್ ಅಂದ್ರೆ ಸಾಮಾನ್ಯವಾಗಿ ಡ್ಯುಯಲ್ ಗವರ್ನಮೆಂಟ್ ಇರುತ್ತೆ. ಡ್ಯುಯಲ್ ಗವರ್ನಮೆಂಟ್ ಅಂತಂದ್ರೆ ಒಂದು ಕೇಂದ್ರ ಮಟ್ಟದಲ್ಲಿ ಸೆಂಟ್ರಲ್ ಗವರ್ನಮೆಂಟ್, ರಾಜ್ಯ ಮಟ್ಟದಲ್ಲಿ ರಾಜ್ಯ ಸರ್ಕಾರ ಇರುತ್ತೆ. ಆದ್ರೆ ಯುನಿಟರಿ ಗವರ್ನಮೆಂಟ್ ಅಂದ್ರೆ ಇದು ಕೇವಲ ಒಂದು ಏಕ ಅಥವಾ ಸಿಂಗಲ್ ಆಗಿರುವಂತಹ ಗವರ್ನಮೆಂಟ್ ಇರುತ್ತೆ, ಅದು ಮೇಜರ್ ಆಗಿ ಸೆಂಟ್ರಲ್ ಗವರ್ನಮೆಂಟ್ ಆಗಿರುತ್ತೆ. ಡಿಫರೆನ್ಸ್. ಓಕೆನಾ. ಜೊತೆಗೆ ಏನು ಫೆಡರಲ್ ಗವರ್ನಮೆಂಟ್ ಇದೆಯಲ್ಲ, ಅಲ್ಲಿ ಏನಾಗಿರುತ್ತೆ, ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಥವಾ ಲಿಖಿತ ಸಂವಿಧಾನ ಇರುತ್ತೆ. ಇಲ್ಲಿ ಯುನಿಟರಿಯಲ್ಲಿ ಮೇ ಬಿ ಲಿಖಿತ ಇರಬಹುದು ಅಥವಾ ಅಲಿಖಿತ ಇರಬಹುದು. ಅದೇ ರೀತಿ ಫೆಡರಲ್ ಗವರ್ನಮೆಂಟ್ ಅಲ್ಲಿ ಅಧಿಕಾರಗಳ ಹಂಚಿಕೆ ಆಗಿರುತ್ತೆ, ಅದು ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ. ಯುನಿಟರಿ ಗವರ್ನಮೆಂಟ್ ಅಲ್ಲಿ ಅಧಿಕಾರ ಹಂಚಿಕೆಗಳ ಆಗಿರಂಗಿಲ್ಲ, ಎಲ್ಲಾ ಪವರ್ಸ್ ಏನ್ ಮಾಡುತ್ತೆ, ಸೆಂಟ್ರಲ್ ಗವರ್ನಮೆಂಟ್ ತರ ಇರ್ತಾ ಹೋಗುತ್ತೆ. ಸೊ ಅದೇ ರೀತಿ ಈ ಫೆಡರಲ್ ಗವರ್ನಮೆಂಟ್ ಅಲ್ಲಿ ಸುಪರ್ಮಸಿ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇರುತ್ತೆ, ಅಂದ್ರೆ ಸಂವಿಧಾನದ ಪ್ರಾಬಲ್ಯ ಇರುತ್ತೆ. ಇಲ್ಲಿ ಪ್ರಾಬಲ್ಯ ಇರಬಹುದು ಅಥವಾ ಇರದೇ ಇರಬಹುದು. ಅದೇ ರೀತಿ ಫೆಡರಲ್ ಗವರ್ನಮೆಂಟ್ ಅಲ್ಲಿ ರಿಜಿಡ್ ಕಾನ್ಸ್ಟಿಟ್ಯೂಷನ್ ಅಥವಾ ಒಂದು ಕಠಿಣ ಸಂವಿಧಾನ ಇರ್ತದೆ, ಅದನ್ನ ತಿದ್ದುಪಡಿ ಮಾಡೋದು ವೆರಿ ಡಿಫಿಕಲ್ಟ್ ಆಗಿರುತ್ತೆ. ಈ ಯುನಿಟರಿ ಗವರ್ನಮೆಂಟ್ ಬಂದಾಗ ಮೇ ಬಿ ಕಠಿಣ ಇರಬಹುದು ಅಥವಾ ಸರಳ ಇರಬಹುದು ಅಂತ. ಸೊ ಜೊತೆಗೆ
ಫೆಡರಲ್ ಗವರ್ಮೆಂಟ್ ಅಲ್ಲಿ ಇಂಡಿಪೆಂಡೆಂಟ್ ಜುಡಿಷಿಯರಿ ಅಂದ್ರೆ ಸ್ವತಂತ್ರ ನ್ಯಾಯಾಂಗ ಇರ್ತದೆ, ಜೊತೆಗೆ ಅಲ್ಲಿ ಬೈ ಕ್ಯಾಮರಲ್ ಲೆಜಿಸ್ಲೇಚರ್ ಇರುತ್ತೆ ಅಂದ್ರೆ ದ್ವಿಸದನ ಶಾಸಕಾಂಗ ಪದ್ಧತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಅಂದ್ರೆ ಲೋಕಸಭಾ, ರಾಜ್ಯಸಭಾ. ಅದೇ ರೀತಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಥವಾ ಲೆಜಿಸ್ಲೇಟಿವ್ ಕೌನ್ಸಿಲ್, ಇವುಗಳನ್ನ ಕರಿತೀವಿ ನಾವು ಬೈ ಕ್ಯಾಮರಲ್ ಲೆಜಿಸ್ಲೇಚರ್ ಅಂತ ಕರೀತಾರೆ. ಇಲ್ಲಿ ಬೈ ಕ್ಯಾಮರಲ್ ಅಥವಾ ಯೂನಿಕ್ಯಾಮರಲ್ ಇರಬಹುದು, ಹೌದಾ? ಸೊ ಹಾಗಾದ್ರೆ ಈ ಫೆಡರಲ್ ಗವರ್ಮೆಂಟ್ ನ ಅಥವಾ ಫೆಡರಲ್ ಕಾನ್ಸ್ಟಿಟ್ಯೂಷನ್ ನ ಯಾವ ಒಂದು ಲಕ್ಷಣಗಳಲ್ಲ ಅಂತಂದ್ರೆ ನೋಡಿ, ಎಸ್ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ಸ್, ಅಧಿಕಾರಗಳ ಹಂಚಿಕೆ ಇರುತ್ತೆ, ಇದು ಕೂಡ ಅದರ ಒಂದು ಗುಣಲಕ್ಷಣ ಆಗಿದೆ, ಹೌದು. ಸಂವಿಧಾನದ ಶ್ರೇಷ್ಠತೆ ಇರುತ್ತೆ, ಹೌದು. ಅಲ್ಲಿ ಕಠಿಣತೆ ಆಗಿರುತ್ತೆ, ಹೌದು. ಬಟ್ ಅಲ್ಲಿ ಏನಾಗಿರುತ್ತೆ, ಲಿಖಿತ ಸಂವಿಧಾನ ಇರ್ತದೆ, ಇಲ್ಲಿ ಅಲಿಖಿತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ಒಂದು ಫೆಡರಲ್ ಕಾನ್ಸ್ಟಿಟ್ಯೂಷನ್ ಲಕ್ಷಣ ಅಲ್ಲ. ಹಾಗಾಗಿ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇಸ್ ಅ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಫೆಡರಲ್ ಗವರ್ಮೆಂಟ್ ಕಾನ್ಸ್ಟಿಟ್ಯೂಷನ್ ಆಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ 3 ತಪ್ಪಾಗುತ್ತೆ ನಮಗೆ. ಸೊ ಆಪ್ಷನ್ 3 ಓನ್ಲಿ ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ 3 ಮಾತ್ರ ಸರಿಯಾಗುತ್ತೆ. ಓಕೆನಾ? ಎಸ್. ನೆಕ್ಸ್ಟ್ ನೋಡ್ತಾನೆ ಅಗೇನ್ ಮ್ಯಾಚ್ ಆಫ್ ದಿ ಫಾಲೋವಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಡೈರೆಕ್ಟ್ ಆಗಿ ಆರ್ಟಿಕಲ್ಸ್ ಕೊಟ್ಟಿದ್ದಾರೆ. ಒಂದು ಕಡೆ ನಮಗೆ ಅದರ ಎಕ್ಸ್ಪ್ಲೇನೇಷನ್ ಕೊಟ್ಟಿದ್ದಾರೆ, ಆರ್ಟಿಕಲ್ಸ್ ಒಂದು ನಂಬರ್ಸ್ ಕೊಟ್ಟಿದ್ದಾರೆ, ಹೌದಾ? ನೋಡಿ ನೋಡ್ತಾ ಹೋಗೋಣ. ಕಂಟ್ರೋಲ್ ಓವರ್ ದ ಸ್ಟೇಟ್ಸ್, ಕಾಂಟಿನೆನ್ಸಿ ಫಂಡ್ ಆಫ್ ಇಂಡಿಯಾ, ಕಂಟ್ರೋಲ್ ಓವರ್ ದ ಸಬಾರ್ಡಿನೇಟ್ ಕೋರ್ಟ್ಸ್ ಅಂತ ಕೊಟ್ಟಿದ್ದಾರೆ, ಅಪ್ರಾಪರೇಷನ್ ಬಿಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ರಾಜ್ಯಗಳ ಮೇಲೆ ನಿಯಂತ್ರಣ ಸಂಪರ್ಕದ ಆರ್ಟಿಕಲ್ ಯಾವ್ದಂತಂದ್ರೆ ಸೊ ಆರ್ಟಿಕಲ್ ಯಾವ್ದಾಗಿರುತ್ತೆ, ಸೊ 257 ಆಗಿರುತ್ತೆ. ಸೊ ಹಾಗಾಗಿ A4 ಕರೆಕ್ಟ್ ಆಗುತ್ತೆ. ಅದೇ ರೀತಿ ಸಾಧಿಲುವ ನಿಧಿ ಅಂತ ಕರೀತಾರೆ ನಮಗೆ. ನೋಡಿ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಬಂದಾಗ ನಮಗೆ 3 ತರ ನಿಧಿ ಬರುತ್ತೆ. ಒಂದು ಕಾಂಟಿಂಜೆನ್ಸಿ ಫಂಡ್ ಆಫ್ ಇಂಡಿಯಾ, ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ, ಪಬ್ಲಿಕ್ ಅಕೌಂಟ್ ಆಫ್ ಇಂಡಿಯಾ ಅಂತ ಕರೀತಾರೆ. ಸೊ ಆರ್ಟಿಕಲ್ ಬಂದು ಸೊ ಯಾವ್ದಾಗುತ್ತೆ 267 ಆಗುತ್ತೆ. ಅದೇ ರೀತಿ ಅಧಿನೇರಗಳ ಮೇಲೆ ನಿಯಂತ್ರಣ ಬಂದು ಆರ್ಟಿಕಲ್ ಎಷ್ಟಾಗಿರುತ್ತೆ ಅಂದ್ರೆ ಅದು ಆಕ್ಚುಲಿ ಸೊ ಆರ್ಟಿಕಲ್ 235 ಆಗಿರುತ್ತೆ. ಅದೇ ರೀತಿ ಧನ ವಿನಿಯೋಗ ವಿಧೇಯಕ ಅಥವಾ ಅಪ್ರೋಪ್ರಿಯೇಷನ್ ಬಿಲ್ ಅಂತ ಕರೀತಾರೆ, ಅದು ಆರ್ಟಿಕಲ್ 114 ಆಗಿರುತ್ತೆ. ಸೊ ಹಾಗಾಗಿ A4, B3, C1, D2 ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗಿದೆ. ಇದು ನೇರವಂತ ಪ್ರಶ್ನೆ ಇರುತ್ತೆ ನಮಗೆ ಇದು ಕೊಟ್ಟಿರೋದಾ. ಸೊ ಆರ್ಟಿಕಲ್ 14 ಅಂತಂದ್ರೆ ಅಪ್ರಾಪ್ರಿಯೇಷನ್ ಬಿಲ್ಸ್, ಆರ್ಟಿಕಲ್ 235 ಅಂದ್ರೆ ಕಂಟ್ರೋಲ್ ಓವರ್ ದ ಸಬಾರ್ಡಿನೇಟ್ ಕೋರ್ಟ್ಸ್ ಬೈ ದಿ ಹೈಕೋರ್ಟ್ ಆಗಿರುತ್ತೆ. 257 ಅಂತಂದ್ರೆ ಕೇಂದ್ರ ಏನ್ ಮಾಡುತ್ತೆ, ರಾಜ್ಯಗಳ ಒಂದು ಕೆಲವು ವಿಷಯಗಳಲ್ಲಿ ಅದು ಕೂಡ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. 267 ಅಂತಂದ್ರೆ ಕಾಂಟಿಂಜೆನ್ಸಿ ಫಂಡ್ ಆಫ್ ಇಂಡಿಯಾ ಬಗ್ಗೆ ಮಾತಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಕೇಸಸ್ ಇಸ್ ವೆಲ್ ನೌನ್ ಆಸ್ ದ ಮಂಡಲ್ ಕಮಿಷನ್ ಕೇಸ್ ಅಂತ ಕೇಳ್ತಾರೆ. ಕೆಳಗಿನ ಯಾವ ಪ್ರಕರಣವನ್ನ ಮಂಡಲ್ ಕಮಿಷನ್ ಪ್ರಕರಣವೆಂದು ಕರೆಯಲಾಗಿದೆ ಅಂತ ಕೊಟ್ಟಿದ್ದಾರೆ. ನೋಡಿ ನಮಗೆ 1979ರಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಎರಡನೇ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ರಚನೆ ಮಾಡ್ತಾ ಹೋಗುತ್ತೆ. ಅದರ ಅಧ್ಯಕ್ಷರಾಗಿರ್ತಾರೆ ಜಸ್ಟಿಸ್ BP ಮಂಡಲ್ ಅಂತ ಅವ್ರ ಹೆಸರು. ಇವ್ರ ಕೆಲಸ ಏನಂತಂದ್ರೆ ಆಕ್ಚುಲಿ ನಮ್ಮ ದೇಶದಲ್ಲಿರುವಂತ ಇಂದು ಬ್ಯಾಕ್ವರ್ಡ್ ಕ್ಲಾಸಸ್ ಜನರನ್ನ ಗುರುತಿಸುವಂತದ್ದು, ಜೊತೆಗೆ ಅವ್ರಿಗೆ ಎಷ್ಟು ಪ್ರತಿಶತ ಮೀಸಲಾತಿ ಕೊಡಬೇಕರ ಬಗ್ಗೆ ಒಂದು ಕಮಿಟಿ ರಚನೆ ಮಾಡ್ತಾ ಹೋಗ್ತಾರೆ. ಇದು ಎರಡನೇದಾಗಿದೆ. ಫಸ್ಟ್ ಬಂದು ಕಾಕಾ ಕಲೇಕರ್ ಕಮಿಟಿ ಅಂತ ಕರೀತಾರೆ. ಓಕೆನಾ? ಸೊ ಹಾಗಾಗಿ ಈ ಕಮಿಟಿ ಏನ್ ಮಾಡುತ್ತೆ ಆಕ್ಚುಲಿ ಸೊ ಇವರು ಈ ಒಂದು ಏನ್ BC ಬ್ಯಾಕ್ವರ್ಡ್ ಕ್ಲಾಸ್ ಇದೆ ಅವ್ರಿಗೆ 27% ರಿಸರ್ವೇಶನ್ ಕೊಡಬೇಕಂತ ಏನ್ ಮಾಡುತ್ತೆ, ಈ ಒಂದು ಸಮಿತಿ ಸರ್ಕಾರಕ್ಕೆ ಶಿಫಾರಸು ಮಾಡುತ್ತೆ. ಅದನ್ನ ನಾವು BP ಮಂಡಲ್ ಕಮಿಷನ್ ಅಂತ ಕರೀತಾರೆ. ಅದು ಯಾವಾಗ ರಚನೆ ಮಾಡ್ತಾರೆ, ಅದನ್ನ 1979ರಲ್ಲಿ. ಇದಕ್ಕೆ ಏನಂದ್ರೆ ಈ ಒಂದು ಏನ್ ಮೀಸಲಾತಿ ಕೊಟ್ಟಿರ್ತಾರಲ್ಲ ಇದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ತಾ ಹೋಗ್ತಾರೆ. ಅದೇನಂದ್ರೆ 1992ರಲ್ಲಿ ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಬರುತ್ತೆ. ಅದನ್ನ ನಾವು ಏನಂತ ಕರಿತೀವಿ, ಇಂದಿರಾ ಸಾಹ್ನಿ ಕೇಸ್ ಅಂತ ಕರಿತೀವಿ. ಇಂದಿರಾ ಸಾಹ್ನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ ಬರುತ್ತೆ 1992ರಲ್ಲಿ. ಏನು ಈ 27% ರಿಸರ್ವೇಶನ್ ಮೀಸಲಾತಿ ಒಂದು ಶಿಫಾರಸು ಮಾಡಿದ ಇದನ್ನ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಇದನ್ನ ಎತ್ತಿ ಹಿಡಿಯುತ್ತೆ. ಜೊತೆಗೆ ಯಾವುದೇ ಕಾರಣ ಕೂಡ 50% ರಿಸರ್ವೇಶನ್ ಕೋಟ ಇದೆಯಲ್ಲ ಅದನ್ನ ದಾಟಬಾರದಂತ ಕೂಡ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಮಾಡುತ್ತೆ, ಸರ್ಕಾರಕ್ಕೆ ಒಂದು ಆರ್ಡರ್ನ ಮಾಡ್ತಾ ಹೋಗುತ್ತೆ. ಸೊ ಅದು ಯಾವಾಗ ಅಂತಂದ್ರೆ ಇಂದಿರಾ ಸಾಹ್ನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ 1992ರಲ್ಲಿ. ಹಾಗಾಗಿ ಇದನ್ನ ಮಂಡಲ್ ಪ್ರಕರಣ ಅಂತ ಕೂಡ ಕರೀತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ 2 ಸೊ ಇಂದಿರಾ ಸಾಹ್ನಿ ಪ್ರಕರಣ ಅಂತ ಕರಿತೀವಿ. ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೋಡಿ ಇಲ್ಲೊಂದು ಕೆಲವೊಂದು ಕೇಸ್ ಕೊಟ್ಟಿದ್ದಾರೆ, ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ರುಸ್ತಮ್ ಕೌಸಾಜಿ ಕೂಪರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ ಇದೆಯಲ್ಲ, ಇದೇನಂದ್ರೆ ಆಕ್ಚುಲಿ ನಮ್ಮ ದೇಶದ ಒಂದು ಬ್ಯಾಂಕ್ಗಳ ರಾಷ್ಟ್ರೀಕರಣ ಸಂಬಂಧಪಟ್ಟಂತ ಪ್ರಕರಣವಾಗಿದೆ. 1949ರಲ್ಲಿ ಬರುತ್ತೆ, ಗೊತ್ತಿರಬೇಕಾಗುತ್ತೆ. ಅದೇ ರೀತಿ AK ಗೋಪಾಲನ್ ಪ್ರಕರಣ ಇದೆಯಲ್ಲ 1950ರಲ್ಲಿ, ಇದೇನಂತಂದ್ರೆ ಏನು ಆರ್ಟಿಕಲ್ 21 ಬರುತ್ತೆ, ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ. ಇದು ಕೇವಲ ಆರ್ಬಿಟ್ರಿ ಎಕ್ಸಿಕ್ಯೂಟಿವ್ ಆಕ್ಷನ್ ಮಾತ್ರ ಸಂಬಂಧಪಟ್ಟಂತಾಗಿದೆ. ಹಾಗಾಗಿ ಯಾವುದೇ ರೀತಿಯ ಒಂದು ಆರ್ಬಿಟ್ರಿ ಎಕ್ಸಿಕ್ಯೂಟಿವ್ ಆಕ್ಷನ್ ಗೆ ಸಂಬಂಧಪಟ್ಟಿಲ್ಲ ಅಂತ ಹೇಳ್ತಾ ಹೋಗುತ್ತೆ ಈ ಒಂದು ಪ್ರಕರಣದಲ್ಲಿ. ಓಕೆನಾ? ಸೊ ಹಾಗಾಗಿ ನಮಗೆ ಸರಿ ಉತ್ತರ ಒಂದು ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. 74ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ
ಯಾವ್ದು ಸಂಪುಟ ಅಂತ ಕೇಳ್ತಾರೆ. ಭಾರತ ಸಂವಿಧಾನದ 74ನೇ ತಿದ್ದುಪಡಿ ಯಾವ್ದ್ರ ಬಗ್ಗೆ ಹೇಳುತ್ತೆ ಅಂತಂದ್ರೆ ಇದು ಅರ್ಬನ್ ಲೋಕಲ್ ಗವರ್ಮೆಂಟ್ ಅಥವಾ ನಗರ ಸ್ಥಳೀಯ ಸರ್ಕಾರ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ 73 ಮತ್ತೆ 74ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1992 ಇದೆಯಲ್ಲ, ಇದರ ಮುಖಾಂತರ ಏನಾಗುತ್ತೆ ನಮ್ಮ ದೇಶದಲ್ಲಿ ಒಂದು ಲೋಕಲ್ ಸೆಲ್ಫ್ ಗೌರ್ಮೆಂಟ್ಗೆ ಸೊ ರಚನೆ ಮಾಡ್ತಾರೆ, ಸಂವಿಧಾನ ಸ್ಥಾಪನೆ ಕೊಡ್ತಾ ಹೋಗ್ತಾರೆ. ಓಕೆನಾ. ಸೊ ಹಾಗಾಗಿ 73 ಬಂದು ಪಂಚಾಯತ್ ರಾಜ್ ವ್ಯವಸ್ಥೆಯಾಗಿದೆ, 74 ಬಂದು ಅರ್ಬನ್ ಲೋಕಲ್ ಗೌರ್ಮೆಂಟ್ ಅಥವಾ ನಗರ ಸಭೆಗಳನ್ನು ಕರೀತೀವಿ. ಓಕೆನಾ. ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಆನ್ ವಿಚ್ ಪ್ರಿನ್ಸಿಪಲ್ ಡಸ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಆಪರೇಟ್ ಅಂತ ಕೇಳ್ತಾರೆ. ಯಾವ ತತ್ವದ ಆಧಾರದ ಮೇಲೆ ಪಂಚಾಯತ್ ರಾಜ್ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತವೆ ಅಂತ ಕೇಳ್ತಾರೆ. ನಮಗೆಲ್ಲ ಗೊತ್ತಿರುವಂತೆ ಅದು ಯಾವುದು ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ ಅಂತ ಕರಿತೀವಿ. ಅದು ಪ್ರಜಾಪ್ರಭುತ್ವದ ಒಂದು ಸಿದ್ಧಾಂತದ ಮೇಲ್ಗಡೆ ತತ್ವದ ಮೇಲ್ಗಡೆ ಈ ಒಂದು ಪಂಚಾಯತ್ ರಾಜ್ ಸಂಸ್ಥೆಗಳು ಕಾರ್ಯವನ್ನ ನಿರ್ವಹಿಸ್ತದೆ. ಅದಕ್ಕೆ ಏನು ಈ ಗ್ರಾಮ ಸಭೆ ಇದೆಯಲ್ಲ ನೋಡಿ, ಗ್ರಾಮ ಸಭೆ ಅಂತ ಇದೆಯಲ್ಲ ನಮಗೆ ಇದಕ್ಕೆ ಕರಿತೀವಿ ಅಂದ್ರೆ ಇಟ್ಸ್ ಇದನ್ನ ಡೈರೆಕ್ಟ್ ಡೆಮೋಕ್ರಸಿ ಅಂತ ಕರೀತಾರೆ. ಇಟ್ಸ್ ಎನ್ ಎಕ್ಸಾಂಪಲ್ ಆಫ್ ದ ಡೈರೆಕ್ಟ್ ಡೆಮೋಕ್ರಸಿ. ಇದೊಂದು ನೇರ ಪ್ರಜಾಪ್ರಭುತ್ವಕ್ಕೆ ಅತ್ಯುತ್ತಮ ಉದಾಹರಣೆ, ಪ್ರಜಾಪ್ರಭುತ್ವಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ. ಯಾಕಂದ್ರೆ ಯಾರೆಲ್ಲ 18 ವರ್ಷ ಮೇಲ್ಪಟ್ಟಿರ್ತಾರೆ ಅವರೆಲ್ಲರೂ ಕೂಡ ಏನಂತಂದ್ರೆ ಈ ಒಂದು ಗ್ರಾಮ ಸಭೆಯಲ್ಲಿ ಮೆಂಬರ್ಸ್ ಆಗಿರ್ತಾರೆ. ಹಾಗಾಗಿ ಇದೊಂದು ಇಟ್ಸ್ ಎನ್ ಗುಡ್ ಎಕ್ಸಾಂಪಲ್ ಆಫ್ ದಿ ಡೈರೆಕ್ಟ್ ಡೆಮೋಕ್ರಸಿ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡ್ತಗೋಣ. ಹೂ ವಾಸ್ ದ ಫಸ್ಟ್ ಆರ್ಕಿಟೆಕ್ಟ್ ಬಿಹೈಂಡ್ ದ ಪಂಚಾಯತ್ ರಾಜ್ ಸಿಸ್ಟಮ್ ಇನ್ ಕರ್ನಾಟಕ ಅಂತ ಕರೀತಾರೆ. ಕರ್ನಾಟಕ ಪಂಚಾಯತ್ ರಾಜ್ ವ್ಯವಸ್ಥೆಯ ಹಿಂದಿರುವ ಪ್ರಥಮ ಶಿಲ್ಪಿ ಯಾರು? ಓಕೆ, ಸೊ ಅಭ್ಯರ್ಥಿ ಗೊತ್ತಿರುತ್ತೆ ಎಲ್ಲರೂ ಕೂಡ. ಅದು ಒಂದು ಅಬ್ದುಲ್ ನಜೀರ್ ಸಾಬ್ ಇದಲ್ಲ, ಇವರನ್ನ ಒಂದು ಕರ್ನಾಟಕದ ಪಂಚಾಯತ್ ರಾಜ್ಗಳ ಪಿತಾಮಹ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ನೋಡಿ ಲಾರ್ಡ್ ರಿಫನ್ ಕೇಳಿದ್ರು ಎಲ್ಲರೂ ಕೂಡ, ಲಾರ್ಡ್ ರಿಫನ್ ಅಂತ ಕರಿತೀವಿ. ಇವರನ್ನ ಭಾರತದ ಸ್ಥಳೀಯ ಸರ್ಕಾರ ಪಿತಾಮಹ ಅಂತ ಕರೀತಾರೆ. ಫಾದರ್ ಆಫ್ ದ ಇಂಡಿಯನ್ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅಂತ ಕರಿತೀವಿ. ಅದೇ ರೀತಿ ನಮ್ಮ ಕರ್ನಾಟಕ ಬಂದಾಗ ಅಬ್ದುಲ್ ನಜೀರ್ ಸಾಬ್ ಇದಾರಲ್ಲ, ಇವರನ್ನ ಕರ್ನಾಟಕ ಪಂಚಾಯತ್ ರಾಜ್ ಪಿತಾಮಹ ಅಂತ ಕರೀತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ ಅಬ್ದುಲ್ ನಜೀರ್ ಸಾಬ್ ಇದಾರಲ್ಲ, ಇವರು ಅಂದ್ರೆ ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ಅಂತಂದ್ರೆ ಆಕ್ಚುಲಿ ಪಂಚಾಯತ್ ರಾಜ್ ಒಬ್ಬ ಮಿನಿಸ್ಟರ್ ಕೆಲಸ ಮಾಡಿ ಸಾಕಷ್ಟು ಒಂದು ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ ರಿಗಾರ್ಡಿಂಗ್ ದ ಈ ಗ್ರಾಸ್ ರೂಟ್ ಲೆವೆಲ್ ಒಂದು ಸಿಸ್ಟಮ್ಗೋಸ್ಕರ. ಹಾಗಾಗಿ ಅವರ ಹೆಸರಲ್ಲಿ ಇವತ್ತು ಕೂಡ ಅಂತಂದ್ರೆ ಆಕ್ಚುಲಿ ಪಂಚಾಯತ್ ರಾಜ್ ಒಂದು ತರಬೇತಿ ಸಂಸ್ಥೆ ಕೂಡ ಮಾಡಿರುವುದು ಮೈಸೂರಲ್ಲಿ. ಓಕೆನಾ. ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಹಾಗಾಗಿ ಇದಿಷ್ಟು ಕ್ವಶನ್ ಅಂದ್ರೆ ಸುಮಾರು 22 ಕ್ವಶನ್ಗಳನ್ನು ಏನಂದ್ರೆ ರೀಸೆಂಟ್ ನಡೆದಂತ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಕ್ವಶನ್ ಪೇಪರ್ ಕೇಳುವಂತ ಪ್ರಶ್ನೆಗಳಾಗಿದೆ. ಸೊ ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟವಾಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಜೊತೆಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಮತ್ತೆ ಮುಂದಿನ ಕ್ಲಾಸ್ ಸಿಗ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು.